ಮನೆ ಮನಗಳ ಬೆಳಕಾದ ಮಗಳು ಗೌರವಕ್ಕೆ ಅರ್ಹಳು. ಒಂದು ದಿನಕ್ಕೆ ಸೀಮಿತವಾಗಿ ಮಹಿಳಾ ದಿನಾಚರಣೆ ಆಚರಿಸುವ ಬದಲು ಪ್ರತಿದಿನ ಅವಳ ಘನತೆಗೆ ಬೆಂಗಾವಲಾಗೋಣ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಚಂದನವನದಲ್ಲಿ ತನ್ನದೇ ಆದ ನಟನೆಯ ಮೂಲಕ ಛಾಪು ಮೂಡಿಸಿದಂತಹ ನಟಿ ಶ್ರೀಮತಿ ಸುಧಾರಾಣಿಯವರು ನಮ್ಮ ಜೊತೆಗಿದ್ದಾರೆ. ಅವರ ಬದುಕಿನ ಸಾಧನೆಯ ಹಾದಿಯ ಬಗೆಗೆ ಹಲವು ಪ್ರಶ್ನೆಗಳು ನಮ್ಮಲ್ಲಿದೆ. ಅವರ ಜೊತೆಗೆ ಹಲವು ವಿಷಯಗಳನ್ನ ಚರ್ಚಿಸ್ತಾ ನಮ್ಮ ಮಹಿಳೆಯರಿಗೆ ಅವರ ಸಂದೇಶಗಳನ್ನ ತಿಳಿದುಕೊಳ್ಳುವಂತಹ ಸಮಯ ಇದು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ವೀಕ್ಷಕರೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ ಮ್ಯಾಮ್. ಮೊದಲ ಪ್ರಶ್ನೆಗೆ ನಾನು ಹೋಗಬೇಕಾದ್ರೆ, ಒಬ್ಬ ಹೆಣ್ಣು ಮಗಳು ಹುಟ್ಟಿದ ಕೂಡಲೇ ಮನೆಯಲ್ಲಿ ಒಂದು ರೀತಿಯಾದಂಥ ಸಂತಸದ ವಾತಾವರಣ ಅಂತಲೇ ಹೇಳಬಹುದು. ಅಂಥದ್ರಲ್ಲಿ 3 ವರ್ಷದಲ್ಲಿ ತೊದಲು ಮಾತನಾಡುವ ಹೊತ್ತಿನಲ್ಲಿಯೇ ಚಿತ್ರರಂಗಕ್ಕೆ ಎಂಟ್ರಿ ಆದವರು ತಾವು. ಹಾಗಿರುವಾಗ ಇಂದಿನವರೆಗಿನ ಈ ಒಂದು ಜರ್ನಿ ಚಿತ್ರರಂಗಕ್ಕೆ ಹೇಗೆ ಪ್ರವೇಶ ಆಯಿತು, ಹಾಗೆಯೇ ನಟಿಯಾಗಿ ಬೆಳೆದು ಬಂದಂತಹ ದಾರಿಯ ಬಗ್ಗೆ ನಮಗೊಂದಷ್ಟು ತಿಳಿಸಿಕೊಡ್ಬಹುದಾ? ಮೊದಲನೇದಾಗಿ ನಾನು ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕನೇ. ಅದು ಚಿಕ್ಕ ವಯಸ್ಸಲ್ಲೇ ಇರ್ಬೋದು. ಅದೊಂದು ಆಕಸ್ಮಿಕ. ಪರಿಚಯದವ್ರು ಯಾರೋ ನನ್ನ ಫೋಟೋಸ್ ನೋಡಿ ಅವರೊಂದು ಆ್ಯಡ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹೀಗೆ ಆ್ಯಡ್ಗೆ ಅಂದರೆ ಅವಾಗ ಕ್ವಾಲಿಟಿ ಬಿಸ್ಕೆಟ್ಸ್ ಅಂತಿತ್ತು. ಅದಕ್ಕೆ ಆ ಜಾಹೀರಾತಿಗೆ ಒಂದು ಮಗು ಬೇಕಾಗಿದೆ, ಅದರ ಮಗು ಪಾತ್ರಕ್ಕೆ ಒಂದು ಹುಡುಗಿ ಅವಶ್ಯಕತೆ ಇದೆ ಅಂತಂದಾಗ ಇವರು ನನ್ನ ಫೋಟೋ ನೋಡಿದ್ದು ಜ್ಞಾಪಕ ಇತ್ತು. ಹಾಗಾಗಿ ಆ ಜಾಹೀರಾತ್ ಕಂಪನಿಯ ಮಾಲೀಕರಿಗೆ ಹೇಳಿ ಅದು ಆ ಥರ ಆಗಿದ್ದು. ಸೊ ಕ್ವಾಲಿಟಿ ಬಿಸ್ಕೆಟ್ಸಲ್ಲಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು ಚೈಲ್ಡ್ ಮಾಡೆಲ್ ಆಗಿ. ಅದರಲ್ಲಿ ನನ್ನ 2ನೇ ಅಣ್ಣನೂ ಆ್ಯಕ್ಟ್ ಮಾಡಿದ್ದ. ಸೊ ನಾವಿಬ್ಬರು ಒಟ್ಟಿಗೆ ಈ ಇಂಡಸ್ಟ್ರಿಗೆ ಕಾಲಿಟ್ವಿ. ಅದಾದಮೇಲೆ ಆ್ಯಡ್ ಶೂಟ್ ಮಾಡಿದಂಥ ಫೋಟೋಗ್ರಾಫರ್ ಏನಿದ್ದಾರೆ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಅವರು ದಾಸ್ ಅಂತ ಅಂದ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡಿದ್ರು ಒಂದು ಸಿನಿಮಾದಲ್ಲಿ ಬಾಲ್ನಟಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ. ಹಾಗಾಗಿ ಸಿನಿಮಾಗೂ ಪ್ರವೇಶ ಕೊಟ್ಟಿದ್ದಾಯಿತು. ಮ್ಯಾಮ್, ಮುಂದಿನ ಪ್ರಶ್ನೆಗೆ ನಾನು ಹೋಗೋದಾದ್ರೆ, ಸುಧಾ ಮ್ಯಾಮ್ ಅವರ ಜೀವನದ ಬಗ್ಗೆ ಹೆಚ್ಚಿನ ಎಲ್ಲ ವೀಕ್ಷಕರಿಗೂ ಅರಿವಿದೆ. ಹಲವು ಇಂಟರ್ವ್ಯೂಗಳಲ್ಲಿ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಮುಖ್ಯವಾಗಿ ನಮಗೆ ಮಹಿಳೆಯರಿಗೆ ಅವರ ಒಲವೇನು, ಮಹಿಳೆಯರಿಗೆ ಅವರು ಏನನ್ನ ಹೇಳೋದಕ್ಕೆ ಬಯಸ್ತಾರೆ ಅನ್ನುವಂಥದ್ದು ನಮಗೆ ಬೇಕಾಗಿದೆ. ಹಾಗಿರುವಾಗ ನಾನು ನಿಮ್ಮನ್ನ ಏನು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ ಹೇಳಿದ್ರೆ, ಈಗ ಒಬ್ಬ ಮಹಿಳೆಯಾಗಿ ಚಿತ್ರರಂಗದಲ್ಲಿ ಇಷ್ಟು ವರ್ಷಗಳ ಕಾಲ ದುಡಿತಾ ಬಂದಿದ್ದೀರಾ. ತಮ್ಮ ಈ ಒಂದು ವಯಸ್ಸಿನ ಒಂದು ಮಿತಿಯೇ ಇಲ್ಲದೆ ದುಡಿದಿದ್ದೀರಾ. ಇವತ್ತಿಗೂ ವಯಸ್ಸಾಗಿದೆ ಅಂತ ಯಾರಿಗೂ ಅನಿಸೇ ಇಲ್ಲ, ನಮಗೂ ಅನಿಸಿಲ್ಲ. ಆದರೂ ಕೂಡ ನಾನು ಕೇಳ್ತಾ ಇರುವಂಥದ್ದು, ಹೇಗಿತ್ತು ಮ್ಯಾಮ್ ಜರ್ನಿ? ಅಂದರೆ ಮಹಿಳೆ ಈ ಒಂದು ಚಿತ್ರರಂಗದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರ್ತಾರೆ. ಹಾಗಿರುವಾಗ ಸುಧಾ ಮ್ಯಾಮ್ ಅವರ ಜರ್ನಿ ಹೇಗಿತ್ತು ಅಂತ ಹೇಳಿ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಅಥವಾ ಚೈಲ್ಡ್ ಮಾಡೆಲ್ ಆಗಿ ಇಂಡಸ್ಟ್ರಿಗೆ ಬಂದಾಗ ಇರಬಹುದು, ಅಥವಾ ಆಮೇಲೆ ಆನಂದ್ ಸಿನಿಮಾದಲ್ಲಿ ನಾಯಕಿ ಪಾತ್ರ ಸಿಕ್ಕಾಗಿರ್ಬೋದು, ನನಗೆ ಯಾವುದೇ ಥರ ಥಾಟ್ಸ್ ಇತ್ತಿಲ್ಲ. ನಾನು ಇದನ್ನು ತುಂಬ ಕಡೆ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ. ಐ ವಾಸ್ ಬ್ಲ್ಯಾಂಕ್, ಕ್ಲೀನ್ ಸ್ಲೇಟ್ ಅಷ್ಟೇ. ನಾನು ಏನೇನು ಫೇಸ್ ಮಾಡಬಹುದಾಗಿತ್ತೋ ಅದೆಲ್ಲನೂ ನನ್ನ ತಾಯಿ ಫೇಸ್ ಮಾಡಿದ್ರು. ಅಂದರೆ ಅವ್ರಿಗೆ ಮುಂಚಿಂದನೂ ಕಲೆ ಬಗ್ಗೆ ತುಂಬ ಆಸಕ್ತಿ ಇತ್ತು ನನ್ನ ತಾಯಿಗೆ. ಅವರು ಚೆನ್ನಾಗಿ ಹಾಡು ಹೇಳೋರು, ಒಳ್ಳೆ ಆರ್ಟಿಸ್ಟ್ ಅಂದರೆ ಎಲ್ಲ ಥರ ಒಂದು ಕೈ ಕೆಲಸ ಇರ್ಬೋದು, ರಂಗೋಲಿ ಹಾಕೋದಿರ್ಬೋದು. ಶಿ ವಾಸ್ ವೆರಿ ಆರ್ಟಿಸ್ಟಿಕ್. ಸೊ ಅವ್ರಿಗೆಲ್ಲೋ ಒಂದು ಕಡೆ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಅವ್ರಿಗೆ ಕಲಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಅದಕ್ಕೆ ನಮ್ಮ ತಂದೆನೂ ಅಷ್ಟೇ ಸಪೋರ್ಟ್ ಮಾಡೋರು. ಸೊ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಈ ಒಂದು ಕಲೆ ಬಗ್ಗೆ ಏನೇನು ಆಸಕ್ತಿ ಇತ್ತು ಅದನ್ನು ಯಾವುದು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಒಂದು ಆಗಿನ ಕಾಲ ಆ ರೀತಿ ಇತ್ತು. ಆ್ಯಂಡ್ ಜೊತೆಗೆ ಆ ಥರ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಂಡ್ ಮದುವೆ ಆದಮೇಲೆ ಯಾವಾಗಲೂ ಅದು ನಮ್ಮ ಒಂದು ಮೆಂಟ್ಯಾಲಿಟಿ ಅಲ್ವಾ, ಎಸ್ಪೆಷಲಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಹೆಂಗೆ ಅಂದರೆ, ಮದುವೆ ಆದ ತಕ್ಷಣ ಬರೀ ಮನೆಗೆ ಮಾತ್ರ ಸೀಮಿತ ಮಹಿಳೆ, ಬರೀ ಗಂಡ ಮಕ್ಕಳು, ಬರೀ ಅಷ್ಟನ್ನೇ ಯೋಚನೆ ಮಾಡಬೇಕು, ಬೇರೆ ಯಾವ್ದ್ರ ಕಡೆನೂ ಯೋಚನೆ ಮಾಡುವಂಥ ಅವಕಾಶ ಸಿಕ್ಕಿದ್ರೂ ಈ ಸಮಾಜ ಬಿಡೋದಿಲ್ಲ ಅಂತ, ಮಾಡೋದು ತಪ್ಪು ಅನ್ನೋ ರೀತಿಲೇ ನೋಡ್ತಾರೆ.
ಸೊ ಹಾಗಿದ್ದಾಗ ಅವ್ರಿಗೆ ನಮ್ಮ 3 ಜನಕ್ಕೆ, ಅಂದರೆ ನನಗೆ ನನ್ನಿಬ್ಬರು ದೊಡ್ಡಣ್ಣಂದ್ರಿಗೂ ನಾವು ಏನು ಇಷ್ಟಪಟ್ವೋ ಅದನ್ನು ಕಲಿಸಿದ್ರು. ಕಲೆ ಇರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕ್, ಡ್ಯಾನ್ಸ್, ಆ ರೀತಿ. ಸೊ ಹಾಗೆ ಅವ್ರ ಎನ್ಕರೇಜ್ಮೆಂಟ್ ಇತ್ತು. ಆಮೇಲೆ ನನಗೆ ಅಕಸ್ಮಾತಾಗಿ ಆನಂದ್ ಅವಕಾಶ ಸಿಕ್ಕಿದ್ದು. ಅದೇನೋ ದೇವ್ರ ದಯಾನೋ ಅಥವಾ ಅದು ನನ್ನ ಹಣೆಯಲ್ಲಿ ಬರೆದಿತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಆ ಅವಕಾಶ ಸಿಕ್ಕಿದಾಗ ನಾ ಏನು ಹೀರೋಯಿನ್ ಆಗಬೇಕು, ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ಇರ್ತಿಲ್ಲ. ಚೈಲ್ಡ್ ಆರ್ಟಿಸ್ಟಾಗಿ ಸಿನಿಮಾಗಳನ್ನು ಮಾಡಿದ್ದೆ. ಆ್ಯಡ್ಸ್ ತುಂಬ, ಮಾಡಲಿಂಗ್ ಜಾಸ್ತಿ ಮಾಡ್ತಾ ಇದ್ದೆ, ಸಿನಿಮಾಗಿಂತ ಹೆಚ್ಚಾಗಿ ಮಾಡಲಿಂಗ್ ಜಾಸ್ತಿ ಮಾಡ್ತಾ ಇದ್ದೆ. ಸೊ ಈ ಒಂದು ಅವಕಾಶ ಸಿಕ್ಕಿದಾಗ ಮೊದಲಿಂದನೂ ಅಪ್ಪಾಜಿಯವ್ರ ಕುಟುಂಬದ ಜೊತೆ ಒಂದು ನಂಟಿತ್ತು. ಹಾಗಾಗಿ ನೋಡಿದಂಥ ಅವ್ರ ಬ್ಯಾನರಲ್ಲೂ ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೆ. ಸೊ ಅವರು ನನ್ನನ್ನು ಮುಂಚಿಂದ ನೋಡಿದರು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸೇಫ್ ಎನ್ವೈರ್ಮೆಂಟ್. ಹಾಗಾಗಿ ಅವಕಾಶ ಬಂದಾಗ ಅಮ್ಮ ಒಪ್ಕೊಂಡ್ರು. ಬಟ್ ಅವರು ತುಂಬ ಫೇಸ್ ಮಾಡಿದ್ರು. ಅಂದರೆ ನಮ್ಮ ರಿಲೇಟಿವ್ ಸರ್ಕಲಲ್ಲಿರ್ಬೋದು, ಸೊಸೈಟಿಲಿರ್ಬೋದು, ಒಬ್ಬಳೇ ಮಗಳು, ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿದೆಯೇ, ಎಜುಕೇಷನ್ ಕಂಪ್ಲೀಟ್ ಮಾಡಿಸೋದು ಬಿಟ್ಟು ಸಿನಿಮಾಗೆ ಬಿಟ್ಟಿದ್ದಾಳೆ ಅಂತ. ಸೊ ಅದು ಯಾವುದು ನನಗೆ ತಟ್ಟಲಿಲ್ಲ. ನನಗೆ ಅದರದ್ದು ಅರಿವೇ ಇತ್ತಿಲ್ಲ. ಹೆಂಗಿರ್ಬೋದು, ಯಾವ ಥರ ನೋಡ್ತಾರೆ ಜನ, ಅಥವಾ ಸಮಾಜ ಹೇಗೆ ಟ್ರೀಟ್ ಮಾಡುತ್ತೆ ಅನ್ನೋದು ಯಾವುದೂ ನನಗೆ ಇತ್ತಿಲ್ಲ. ನನಗೆ ಅದು ಯಾವುದು ಹತ್ರನೂ ಬರೋಕ್ಕೆ ಬಿಡಲಿಲ್ಲ ಅವರು. ಶೀ ಫೇಸ್ಡ್ ಎವ್ರಿಥಿಂಗ್. ಪಾಪ ಅವ್ರಿಗೆ ಸುಮಾರು ಜನ ಟಾಂಟ್ ಮಾಡೋರು, ಅದೆಲ್ಲ ಅವರು ಫೇಸ್ ಮಾಡಿದ್ರು. ಬಟ್ ನನಗೆ ಹೇಳ್ತಾ ಇದ್ದಿದ್ದು ಒಂದೇ, ಇಲ್ಲಿಗೆ ಬಂದಿದೆಯಾ ಇವಾಗ ಜೀವನದಲ್ಲಿ, ಇವಾಗ ಯಾವುದೇ ಒಂದು ಅಕಾಡೆಮಿಕ್ಸ್ ಎಜುಕೇಷನ್ ಮಾಡ್ತಾ ಇದ್ರೆ ನೀನು ಈಗ ಫೇಲ್ ಆದರೆ ಸೆಪ್ಟೆಂಬರಲ್ಲಿ ಸಪ್ಲಿಮೆಂಟ್ರಿ ಬರಿಬೋದು, ಇಲ್ಲ ತಿರ್ಗಾ ಮಾರ್ಚಲ್ಲಿ ಬರಿಬೋದು. ಆ ಥರ ನಿಮಗೆ ಪದೇ ಪದೇ ಅವಕಾಶ ಸಿಗುತ್ತೆ. ಆದರೆ ಇಲ್ಲಿ ಒಂದು ಸತಿ ಟೇಕ್ ಓಕೆ ಆಗೋದ್ರೆ ಮತ್ತೆ ಮಾಡೋಕ್ಕಾಗಲ್ಲ. ಸೊ ಇವಾಗ ಇಲ್ಲಿ ಬಂದಾಗಿದೆ. ನಿನ್ನ ದೃಷ್ಟಿ ಏನಿದ್ರು ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದೊಂದೇ, ನೀ ಕುದುರೆ ಥರ ಇರಬೇಕು, ಇಲ್ಲಿ ನಿನ್ನ ಫೋಕಸ್ ಇರಬೇಕು, ಇಷ್ಟೇ. ಇಲ್ಲಿ ಬಂದಿದೆಯಾ, ಇಲ್ಲಿ ಸಾಧಿಸ್ಬೇಕು, ಒಳ್ಳೆ ಹೆಸರು ಮಾಡಬೇಕು. ಬಂದಿದ್ದಕ್ಕೆ ಒಂದು ಓಕೆ, ಒಂದು 4-6 ಸಿನಿಮಾ ಮಾಡಿ ಒಳ್ಳೆ ಹೆಸರು ತಗೊಂಡು ರಿಟೈರ್ ಆಗೋದು, ವಾಟ್ ಎವರ್ ಅವರ ಒಂದು ಪಾಲಿಸಿ ಆ ಥರ ಇತ್ತು. ಸೊ ಅದು ಯಾವಾಗಲೂ ನಂಗೆ ಬರೀ ಅಷ್ಟೇ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ನಾನು ಲಿಟ್ರಲಿ ಆ ಕಡೆ ಏನು ತಿರುಗಿ ನೋಡ್ತಾ ಇರಲಿಲ್ಲ. ಯಾವುದೂ ನನ್ನ ಕಿವಿಗೆ ಹಾಕೋತಾ ಇರಲಿಲ್ಲ. ನನ್ನದೇ ಆದ ಒಂದು ಪುಟ್ಟ ಪ್ರಪಂಚ ಇತ್ತು. ಸೆಟ್ಟಿಗೆ ಬಂದರೆ ಆ ಡೈರೆಕ್ಟ್ರ್ ಏನು ಹೇಳ್ತಾರೆ, ಏನು ಮಾಡಬೇಕು, ಹೇಗಿರಬೇಕು, ಅಷ್ಟೇ. ಅದಾದಮೇಲೆ ಅವ್ರು ಶಾರ್ಟ್ ಕಟ್ ಅಂದು ನಾನು ಬಂದು ಕೂತ್ಕೊಂಡ್ರೆ ನನ್ನ ಪುಸ್ತಕಗಳು, ನನ್ನ ಪ್ರಪಂಚನೇ ಬೇರೆ ಇತ್ತು. ಸೊ ಹಾಗಾಗಿ ಏನಂತಾರೆ, ಒಂಥರ ಟ್ರ್ಯಾಕಲ್ಲಿ ಓಡ್ತಾ ಇತ್ತು. ಆ್ಯಂಡ್ ಇನ್ನೊಂದು ನಮ್ಮಮ್ಮ ಯಾವಾಗಲೂ ಹೇಳೋರು, ಯಾವತ್ತೂ ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಮಿಕ್ಸ್ ಮಾಡಬಾರ್ದು. ಅದೆರಡು ಸೆಪ್ರೇಟ್, ರೈಲ್ವೆ ಟ್ರ್ಯಾಕ್ ಥರ ಪಕ್ಕದಲ್ಲಿ ಓಡಬೇಕೇ ಹೊರತು ಯಾವತ್ತೂ ಮಿಕ್ಸ್ ಮಾಡಬಾರ್ದು ಅಂತ. ಸೊ ಐ ವಾಸ್ ವೆರಿ ವೆರಿ ಕ್ಲಿಯರ್. ಇಲ್ಲಿ ನಾನು ಬಂದಿರೋದು ಕೆಲಸಕ್ಕೆ. ನನ್ನ ಕೆಲಸದ ಕಡೆ ನಾನು 100% ನನ್ನ ಎಫರ್ಟ್ ನಾನು ಹಾಕ್ತೀನಿ. ಅದ್ರದ್ದು ಫಲ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡೋ ಕೆಲಸನ ಗಮನ ಇಟ್ಟು ಮಾಡ್ತೀನಿ. ಲಕ್ಕಿಲಿ ಐ ವಾಸ್ ವೆರಿ ಲಕ್ಕಿ, ಐ ಮಸ್ಟ್ ಸೇ ದಟ್. ದೇವ್ರ ದಯ, ಹಿರಿಯರ ಆಶೀರ್ವಾದ, ಅದೇ ಥರ ನನಗೆ ಇಂಡಸ್ಟ್ರಿನಲ್ಲೂ ಅಷ್ಟೇ ಸಪೋರ್ಟ್ ಸಿಕ್ತು, ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಇವತ್ತು ತಿರುಗಿ ನೋಡಿದಾಗ ಅನಿಸುತ್ತೆ, ಏನಂತಾರೆ, ನಾನು ಚಿಕ್ಕವಳಾಗಿದ್ದಾಗ ಏನೇನೋ ಆಸೆ ಇತ್ತು, ಡಾಕ್ಟರ್ ಆಗಬೇಕು, ಇನ್ನೊಂದು ಆಗಬೇಕು ಅಂತೆಲ್ಲ ಆಸೆ ಇತ್ತು. ಆದರೆ ಐ ವಾಸ್ ಬಾರ್ನ್ ಟು ಬಿ ಎನ್ ಆ್ಯಕ್ಟರ್. ಅಂದರೆ ನಾನು ಇಲ್ಲೇ ಇರಬೇಕಾಗಿತ್ತು ಅದಕ್ಕೇನೆ. ಸೊ ಇವತ್ತು ಹಿಂದೆ ತಿರುಗಿ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲ ಒಳ್ಳೊಳ್ಳೆ ವೆರೈಟಿ ಆಫ್ ರೋಲ್ ಸಿಕ್ತು. ಎಲ್ಲ ಹಿರಿಯ ನಿರ್ದೇಶಕರು ಇರ್ಬೋದು, ದಿಗ್ಗಜರು, ಎಲ್ಲರ ಕೈ ಕೆಳಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ದ್ಯಾಟ್ ವೇ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ವೆರಿ ಹ್ಯಾಪಿ. ಆ್ಯಂಡ್ ಇಟ್ಸ್ ಬೀನ್ ಅ ವೆರಿ ಪ್ಲೆಸೆಂಟ್ ಜರ್ನಿ. ಎಲ್ಲ ಫೀಲ್ಡಲ್ಲೂ ಏರಿಳಿತಗಳಿರುತ್ತೆ, ಒಳ್ಳೆ ಅನುಭವಗಳಿರುತ್ತೆ, ಕೆಟ್ಟ ಅನುಭವಗಳಾಗತ್ತೆ. ಆದರೆ ಯಾವತ್ತೂ ಐ ಪ್ರಿಫರ್ ಟು ಸಿ ಓನ್ಲಿ ದ ಗುಡ್ ಥಿಂಗ್ಸ್. ಏಕೆಂದರೆ ಕೆಟ್ಟದ್ದನ್ನೇ ಯೋಚನೆ ಮಾಡಿಕೊಂಡು, ಕೆಟ್ಟದ್ರ ಬಗ್ಗೆನೇ ಆಲೋಚನೆ ಮಾಡಿಕೊಂಡು ಕೊರಗೋದಕ್ಕಿಂತ ಅದು ನಿಮ್ಮನ್ನೆಲ್ಲೋ ಹಿಡಿದು ಮತ್ತೆ ಅಲ್ಲೇ ಹಿಡಿದು ನಿಲ್ಲಿಸ್ಬಿಡುತ್ತೆ, ಮುಂದೆ ಹೋಗೋಕೆ ಬಿಡಲ್ಲ. ಆದರೆ ಏನಾದರೂ ಒಂದು ವಿಷಯ ಸರಿ ಹೋಗಲಿಲ್ಲ ಅಂದರೆ ಅದರಿಂದ ಪಾಠ ಕಲ್ತಿದ್ದನ್ನು ಯಾವತ್ತೂ ಮರೆಯಲ್ಲ. ಆ ಪಾಠನ ಮರೆಯಲ್ಲ. ಆದರೆ ಐ ಪ್ರಿಫರ್ ಟು ಲುಕ್ ಫಾರ್ವರ್ಡ್ ಆ್ಯಂಡ್ ಮೂವ್ ಅಹೆಡ್. ಇದು ನನ್ನ ವೆರಿ ಸಿಂಪಲ್ ಬೇಸಿಕ್ ಪಾಲಿಸಿ ಇನ್ ಲೈಫ್. ಮ್ಯಾಮ್, ಒಬ್ಬ ಮೇರು ನಟಿಯ ಮುಂದೆ ಕೂತು ಈ ಪ್ರಶ್ನೆ ಕೇಳದಿದ್ರೆ ಈ ಎಂಟೈರ್ ಇಂಟರ್ವ್ಯೂನೇ ಸರಿ ಇಲ್ಲ ಅಂತ ಅನ್ನಿಸ್ಬಿಡ್ಬೋದು. 100 ಚಿತ್ರಗಳನ್ನು ಮಾಡಿದ್ದೀರಾ, ಪಂಚಭಾಷಾ ನಟಿಯಾಗಿ ದುಡ್ದಿದ್ದೀರಾ ತಾವು. ಹೀಗಿರುವಾಗ ನಾನು ಒಂದು ಚಿತ್ರವನ್ನು ಇಟ್ಕೊಂಡು ಪ್ರಶ್ನಿಸೋದಕ್ಕೆ ಬರ್ತಾ ಇದ್ದೇನೆ. ಮೈಸೂರು ಮಲ್ಲಿಗೆಯ ಪಾತ್ರ. ಬಹುಶಃ ಸೌಂದರ್ಯ ಮಾತ್ರ ಇದ್ರೆ ಒಬ್ಬರು ನಟಿಯಾಗೋದಕ್ಕೆ ಸಾಧ್ಯವೇ ಇಲ್ಲ, ಕಲೆ ಬೇಕು ಅನ್ನೋದಕ್ಕೆ ಮೈಸೂರು ಮಲ್ಲಿಗೆ ಚಿತ್ರ ಸಾಕ್ಷಿಯಾಗಿ ನಿಂತದ್ದು. ಅದರಲ್ಲಿ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಆಗಿತ್ತು ತಮ್ಮಿಂದ. ಆ ಒಂದು ಚಿತ್ರದ ನಟನೆಯ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ನಾನು ಯಾವತ್ತೂ ನನ್ನ ಮೆಥಡ್ ಆ್ಯಕ್ಟರ್ ಅಲ್ಲ.
ನನಗೆ ಸ್ಪಾಂಟೇನಿಯಸ್ ಆಗಿ ಮಾಡೋ ಒಂದು ಅಭ್ಯಾಸ. ಅದು ಪ್ರಾಬಬ್ಲಿ ಅದು ಬಂದಿದ್ದು ಬಿಕಾಸ್ ಮೊದಲನೇ ಸಿನಿಮಾದಲ್ಲಿ ಸಂಗೀತಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ರು. ಸೊ ಅವ್ರು ಯಾವಾಗಲೂ ಎಂಫಸೈಸ್ ಮಾಡೋರು ಸ್ಪಾಂಟೇನಿಯಸ್ ಆಗಿ ಮಾಡಬೇಕು ಅಂತ. ಸೊ ಫಸ್ಟ್ ಗುರುಗಳೇ ಅವರಾಗಿದ್ದರಿಂದ ಅದೇ ನನಗೆ ಹಾಗೆ ಕಲ್ಟಿವೇಟ್ ಆಯಿತು. ಇವಾಗ ಕತೆ ಬಂದು ಹೇಳುವಾಗ ಕತೆ ಕೇಳ್ತಾ ಇದ್ದೆ, ಅದ್ರ ಫೈನಲ್ ಡಿಸಿಷನ್ ಎಲ್ಲರೂ ಅಮ್ಮ ಆಗಲಿ ಒಟ್ಟಿಗೆ ತಗೋತಾ ಇದ್ದಿದ್ದು. ಅದಾದಮೇಲೆ ನಾನು ತುಂಬ ಅದ್ರ ಬಗ್ಗೆ ನಾನು ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅನ್ನೋದು ಯೋಚನೆ ಮಾಡ್ತಾ ಇರಲಿಲ್ಲ. ನನಗೆ ಇವತ್ತವರೆಗೂ ಅಭ್ಯಾಸ ಇಲ್ಲ. ಅಲ್ಲಿ ಹೋಗಿ ಸ್ಪಾಟಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ನಿರ್ದೇಶಕರು ಏನು ಹೇಳ್ತಾರೆ, ಏಕೆಂದರೆ ಹಿ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್. ಅವ್ರಿಗೆ ಪ್ರತಿಯೊಂದು ಪಾತ್ರನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಏಕೆಂದರೆ ನನ್ನ ಕಲ್ಪನೆಯಲ್ಲಿ ನಾನು ಏನೇನೋ ಅನ್ಕೋಬೋದು, ಆದರೆ ಅದು ತಪ್ಪಾಗಿರ್ಬೋದು. ಏಕೆಂದರೆ ಅವರು ಈ ಪಾತ್ರ ರಿಯಾಕ್ಷನ್ ಮೇಲೆ ಇನ್ನೊಂದು ಯಾವುದೋ ಒಂದು ಪಾತ್ರ ರಿಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋದು. ಸೊ ನಾನು ಯಾವಾಗಲೂ ನಿರ್ದೇಶಕರು ಏನು ಹೇಳ್ತಾರೆ, ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತುಂಬ ಗಮನ ಇಟ್ಟು ಕೇಳೋದಾಗಲಿ ವಾಚ್ ಮಾಡ್ತೀನಿ. ಅವ್ರ ಫೀಡ್ಬ್ಯಾಕ್ ಮೇಲೆ ನಾನು ಮಾಡೋದು. ಏಕೆಂದರೆ ಫೈನಲಿ ಹೀ ನೋಸ್ ಎಲ್ಲನೂ ಕರೆಕ್ಟ್ ಪ್ರಪೋರ್ಷನ್ನಲ್ಲಿ ಅವರು ಬ್ಯಾಲೆನ್ಸ್ ಮಾಡಿ ತಂದು ನಿಲ್ಲಿಸ್ಬೇಕು. ಸೊ ಮೈಸೂರು ಮಲ್ಲಿಗೆನೂ ಅದೇ ರೀತಿಯೇ. ನಾಗಾಭರಣ ಅವರು ಏನು ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊಂಡು ಅವರು ಹೇಳ್ಕೊಟ್ಟಿದ್ರಲ್ಲಿ ಒಂದು 25% ಮಾಡಿದ್ದೀನೋ ಇಲ್ವೋ ಅದು ಗೊತ್ತಿಲ್ಲ. ಯಾಕೆಂದರೆ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಸುಮ್ಮನೆ ಅವ್ರು ಹೇಳ್ಕೊಟ್ಟಿದ್ದನ್ನು ಅದೇ ಹೇಳಿದ್ನಲ್ಲ, ಒಂದು 5% ಮಾಡಿದ್ರು ಸಾಕು. 100% ಅಂತೂ ಸಾಧ್ಯವೇ ಇಲ್ಲ. ಅವ್ರು ಹೇಳ್ಕೊಟ್ಟಿದ್ರಲ್ಲಿ ಅಷ್ಟು ಮಾಡಿದ್ರೆ ಸಾಕು. ಆ್ಯಂಡ್ ಪ್ರಾಬಬ್ಲಿ ಈಗಿನ ಕಾಲದ ಥರ ತುಂಬ ಎಕ್ಸ್ಪೋಜರ್ ಇತ್ತಿಲ್ಲ. ಐ ಥಿಂಕ್ ದಟ್ ವಾಸ್ ಅ ಪ್ಲಸ್ ಪಾಯಿಂಟ್. ಏಕೆಂದರೆ ಆ ಪಾತ್ರಕ್ಕೊಂದು ಇನ್ನೋಸೆನ್ಸ್ ಇತ್ತು. ಆ ಮುಗ್ಧತೆ ಇರ್ಬೋದು, ಅಥವಾ ಆ ಪದ್ಮ ಅನ್ನೋ ಪಾತ್ರ, ಅವಳು ಒಂದು ತಂದೆಯದ ಒಂದು ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅವಳಿಗೆ ಅಷ್ಟೇ ಬೇಕಾಗಿರೋದು. ಆ ಥರ ಪ್ರಾಬಬ್ಲಿ ನಮ್ಗಳಿಗೂ ರಿಯಲ್ ಲೈಫಲ್ಲಿ ಈಗಿನ ಥರ ಇಷ್ಟೊಂದು ಎಕ್ಸ್ಪೋಜರ್ ಎಲ್ಲ ಇತ್ತಿಲ್ಲ. ಅದು ಎಲ್ಲೋ ಒಂದು ಕಡೆ ಹೆಲ್ಪ್ ಆಯಿತು ಅನಿಸುತ್ತೆ. ಆಮೇಲೆ ಜೊತೆಗೆ ಇದು ನಾನು ಸಂಗೀತಂ ಅವರಿಂದ ಕಲ್ತಿದ್ದು, ಒಬ್ಬ ಆ್ಯಕ್ಟರ್ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಸುತ್ತಮುತ್ತಲ ಏನು ನಡೀತಾ ಇದೆ ಎಲ್ಲ ಅಬ್ಸರ್ವ್ ಮಾಡಬೇಕು. ಇವಾಗ ನಿಮ್ಮನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಿಮ್ದೇನೋ ಒಂದು ಮ್ಯಾನರಿಸಮ್ ಇರುತ್ತೆ ಅಥವಾ ನಿಮ್ದೇನೋ ಒಂದು ಸ್ಟೈಲ್ ಇರುತ್ತೆ, ಅದು ಅಪ್ಕ ಇಟ್ಕೊಂಡಿರ್ಬೇಕು. ಅದು ಯಾವಾಗಲೂ ಯಾವುದೋ ಒಂದು ಪಾತ್ರ ಮಾಡುವಾಗ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ಹೀಗೇನಾದ್ರು ಮಾಡ್ಬೋದಾ ಅಂತ ಕೇಳಿದ್ರೆ ಅವ್ರು ಓಕೆ ಅಂದರೆ ಮಾಡ್ತಿದ್ದೆ, ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೋ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಡೆಫಿನೆಟ್ಲಿ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನ್ನ ಕೆರಿಯರಲ್ಲಿ ಅಷ್ಟು ಬೇಗ ಅಂಥ ಒಂದು ಪ್ರಬುದ್ಧವಾದ ಪಾತ್ರ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅಗೇನ್ ನಾನು ರಿಪೀಟೆಡಾಗಿ ನಾನು ಹೇಳ್ತಾನೆ ಇರ್ತೀನಿ, ಇದೊಂಥರ ನನಗೆ ಹೆಂಗೆ ಅಂದರೆ ನನಗೆ ಯಾವಾಗಲೂ ಐ ಕೀಪ್ ಟೆಲಿಂಗ್ ದಟ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್. ಆ್ಯಂಡ್ ಏಕೆಂದರೆ ನನ್ನ ಜರ್ನಿನಲ್ಲಿ ತುಂಬ ಬೇಗನೆ ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ಈ ಫೀಲ್ಡಿಗೆ ಬಂದೆ. ಒಳ್ಳೆ ಲಾಂಚ್ ಸಿಕ್ತು, ಒಳ್ಳೆ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದೆ. ಜೊತೆಗೆ ಒಳ್ಳೊಳ್ಳೆ ಪಾತ್ರಗಳು ಬೇಗ ಸಿಕ್ತು. ನನಗೆಲ್ಲೂ ನಾನು ಆ ಥರ ಟೈಪ್ ಕ್ಯಾಸ್ಟ್ ಆಗಲಿಲ್ಲ. ನಾನು ಎಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಿದ್ದೀನೋ ಅಷ್ಟೇ ಒಂದು ಕಲಾತ್ಮಕ ಪಾತ್ರಗಳು, ತುಂಬ ಪ್ರಬುದ್ಧವಾದ ಪಾತ್ರಗಳು ಆ್ಯಂಡ್ ಡಿಫ್ರೆಂಟ್ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಅಥವಾ ಸೋಷಿಯಲ್ ಇಶ್ಯೂಸ್ ಇರೋವಂಥ ಪಾತ್ರಗಳು ನನಗೆ ಸಿಕ್ತು. ಸೊ ಹಾಗಾಗಿ ನಾನು ಎಲ್ಲೂ ಟೈಪ್ ಕ್ಯಾಸ್ಟ್ ಆಗಲೇ ಇಲ್ಲ. ಎಲ್ಲ ಥರ ಪಾತ್ರಗಳು ಮಾಡುವಂಥ ಅವಕಾಶ ಸಿಕ್ತು. ಆದರೆ ಏನು ಅಂತಂದರೆ ಈಗ ನೋಡಿದಾಗ ಅಥವಾ ಕೆರಿಯೋಗ್ರಾಫ್ ನೋಡಿದಾಗ ಅಥವಾ ಸಿನಿಮಾಗಳು ನೋಡಿದಾಗ ಅಥವಾ ಯಾರೋ ಹೇಳಿದಾಗ ಹೌದಲ್ವಾ ಈ ಥರ ಸಿನಿಮಾಗಳು ಮಾಡಿದ್ದೆ, ಈ ಥರ ಪಾತ್ರಗಳು ನನಗೆ ಸಿಕ್ತಲ್ವಾ ಅಂತ ಅನಿಸುತ್ತೆ. ಬಟ್ ಏನು ಅಂದರೆ ಆಗ ಇಷ್ಟೊಂದು ಅಗೇನ್ ಈ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಪಬ್ಲಿಸಿಟಿ ಇತ್ತಿಲ್ಲ. ಅಥವಾ ಆವಾಗ ನಾನು ಹೆಚ್ಚು ಅಂದರೆ ಏನಂತಾರೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬಿಕಾಸ್ ನನ್ನ ಫೋಕಸ್ ಅಷ್ಟು ನನ್ನ ಕೆಲಸದ ಮೇಲೆ ಇರ್ತಾಯಿತ್ತು. ಸೊ ಹಾಗಾಗಿ ಏನಂತಾರೆ ಅದ್ರ ಬಗ್ಗೆ ನಾನು ಎಲ್ಲೂ ಜಾಸ್ತಿ ಹೇಳ್ಕೊತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಇವಾಗ ಅನಿಸುತ್ತೆ ಈಗಿನ ಅದೇ ಸಿನಿಮಾಗಳು, ಈ ಥರ ಸೋಷಿಯಲ್ ರಿಲೆವೆಂಟ್ ಇರುವಂಥ ಸಿನಿಮಾಗಳು ಈಗ ಬಂದಿದ್ರೆ ಅದಕ್ಕೆ ಯಾವ ಥರ ಎಕ್ಸ್ಪೋಜರ್ ಸಿಗ್ಬೋದಾಗಿತ್ತು, ತುಂಬ ಇನ್ನೂ ಇನ್ಸ್ಪೈರಿಂಗ್ ಆಗಿರ್ತಾ ಇತ್ತೇನೋ ಅಂತ ಈಗ ಅನಿಸುತ್ತೆ.
ಮ್ಯಾಮ್, ಒಂದಷ್ಟು ಚಲನಚಿತ್ರಗಳು ಈಗಾಗಲೇ ನಿಮ್ಮ ಕಡೆಯಿಂದ ಸೇವೆ ನೀಡಿಯಾಗಿದೆ. ಈಗ ನೋಡಿದಾಗ ನಿಮಗೆ ಈಗ ಹೇಗಾಗಿದೆ ಹೇಳಿದರೆ, ಚಿತ್ರರಂಗ ಅನ್ನುವಂಥದ್ದು ದಿನಕ್ಕೊಬ್ಬರು ತಾರೆಯರು ಬರ್ತಾ ಇದ್ದಾರೆ, ಕೆಲವರು ಉಳಿತಾ ಇದ್ದಾರೆ, ಇನ್ನೊಂದಷ್ಟು ಜನ ಇಲ್ಲಿ ಸರ್ವೈವ್ ಆಗ್ತಾ ಇಲ್ಲ. ಹೀಗಿರುವಾಗ ಸಾಕಷ್ಟು ಜನರ ಒಂದು ಕನಸಿನ ಫೀಲ್ಡ್ ಇದು. ಇಲ್ಲಿಗೊಮ್ಮೆ ಹೋಗಬೇಕು, ನಾನೊಂದು ನಟಿ ಆಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಹೊಸದಾಗಿ ಬರುವ ಹೆಣ್ಣು ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಎಸ್ಪೆಷಲಿ ಮೀಡಿಯಾ ಫೀಲ್ಡಿಗೆ? ಎಲ್ಲ ಫೀಲ್ಡಲ್ಲೂ ಕಷ್ಟಗಳಿರುತ್ತೆ, ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಇರುತ್ತೆ. ಆದರೆ ನಮ್ಮಲ್ಲಿ ನಾವು ಯಾವುದೇ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳಿ, ನಮ್ಮಲ್ಲಿ ಒಂದು ಕ್ಲಾರಿಟಿ ಇರಬೇಕು. ನಮ್ಗೆ ಏನು ಬೇಕು, ಈ ಒಂದು ಫೀಲ್ಡಿಂದ ಅಥವಾ ನಾವು ಚೂಸ್ ಮಾಡೋವಂಥ ಪ್ರೊಫೆಷನ್ನಿಂದ ನಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಆ ಕ್ಲಾರಿಟಿ ಫಸ್ಟ್ ನಮ್ಮಲ್ಲಿ ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಆಮೇಲೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತಂದರೆ ಖಂಡಿತ ಸಿಗಲ್ಲ. ಏನು ಇನ್ಸ್ಟೆಂಟ್ ಮನಿ ಅಂತ ಏನಂತಾರೆ, ಇನ್ಸ್ಟೆಂಟ್ ಮನಿ, ಓವರ್ ನೈಟ್ ನೇಮ್ ಫೇಮ್ ಖಂಡಿತ ಸಾಧ್ಯ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಫೀಲ್ಡಲ್ಲಂತೂ ಸಾಧ್ಯನೇ ಇಲ್ಲ. ಏಕೆಂದರೆ ಇಲ್ಲಿ ನಿಮಗೆ ತುಂಬ ಪೇಷನ್ಸ್ ಬೇಕು, ಜೊತೆಗೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಸುಮ್ಮನೆ ಅಲ್ಲ. ಇವಾಗ ಒಂದೋ ಎರಡೋ ಸಿನಿಮಾ ಮಾಡಿಬಿಟ್ಟು ಮೇಯ್ನಾಗೆ ಫಸ್ಟ್ ಈ ಫೀಲ್ಡಲ್ಲಿ ನಾವು ಏನು ಒಂದು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ಇದು ತುಂಬ ಶೆಲ್ಫ್ ಲೈಫ್ ಕಮ್ಮಿ. ನಿಮಗೆ ಮುಂಚೆ ಎಲ್ಲ ವಾರ ವಾರ ನಮ್ಮ ಏನಂತಾರೆ ಫೇಟ್ ಚೇಂಜ್ ಆಗೋಗಿತ್ತು ಅಂದರೆ, ಈಗ ದಿನ ದಿನ ಬದಲಾಗ್ತಾ ಇದೆ. ಸೊ ನೀವು ಒಂದು 4 ಸಿನಿಮಾ ಮಾಡಿದ್ಮೇಲೆ ನಿಮಗೆ ಸಿನಿಮಾಗಳು ಸಿಗದೇನೆ ಇರ್ಬೋದು, ಏನೋ ಆಫರ್ಗಳು ಬರದೇ ಇರ್ಬೋದು. ಆವಾಗ ಏನು ಮುಂದೇನು ನಿಮ್ಮ ಲೈಫ್, ನಿಮ್ಗೆ ಆ ಕ್ಲಾರಿಟಿನೂ ಇರಬೇಕು. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇಲ್ಲಿ ಬಂದ ಮೇಲೆ ಒಂದು ಸರ್ಟನ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕಾಗತ್ತೆ. ನಿಮಗೆ ಕೆಲವು ಸತಿ ಅದು ಇಷ್ಟ ಇರುತ್ತೋ ಇರಲ್ವೋ ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಒಂದು ಆರ್ಟಿಸ್ಟ್ ಅಂದ ತಕ್ಷಣ ಒಂದು ಸಿಸ್ಟಮ್ ಇರಬೇಕು ಲೈಫಲ್ಲಿ. ನೀವು ಪ್ರತಿಯೊಂದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಒಂದು ವ್ಯಾಯಾಮ ಇರ್ಬೋದು ಅಥವಾ ನಿಮ್ಮ ಒಂದು ಲುಕ್ಸ್ ಇರ್ಬೋದು, ಪ್ರತಿಯೊಂದು ಇಟ್ ಈಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ನಾನು ಒಂದಿನ ಮಾಡ್ತೀನಿ ಒಂದಿನ ಬಿಡ್ತೀನಿ ಅಂತಂದರೆ ಆಗಲ್ಲ. ಇದಕ್ಕೆಲ್ಲ ತುಂಬ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕು. ಮೆಂಟಲಿ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಯಾಕೆಂದರೆ ಪ್ರತಿಯೊಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಇಷ್ಟು ವರ್ಷ ಆಗಿದೆ, ಎಷ್ಟೋ ಜನಕ್ಕೆ ನಾನು ಇಷ್ಟ ಆಗದೆ ಇರ್ಬೋದು. ಅದು ಕೂತ್ಕೊಂಡು ಯಾಕಿರ್ಬೋದು, ನಾನು ಮಾಡಿದಂಥ ಸಿನಿಮಾದಲ್ಲಿ ಅಥವಾ ಆ್ಯಕ್ಟಿಂಗಲ್ಲಿ ಏನಾದ್ರು ತಪ್ಪಿದೆಯಾ, ಅಥವಾ ನಾನು ಯಾವಾಗಲೂ ಏನಾದರೂ ಸರಿಯಾಗಿ ಬಿಹೇವ್ ಮಾಡಿಲ್ವಾ, ಮಾತಾಡಿಲ್ವಾ, ಈ 1000 ಕಾರಣಗಳಿರುತ್ತೆ. ಇವಾಗ ಒಂದೊಂದ್ಸತಿ ಏನಾಗುತ್ತೆ ಅಂತಂದರೆ, ಯಾರೋ ಬಂದು ಮೀಟ್ ಮಾಡ್ತಾರೆ, ಅವರ ಎಕ್ಸ್ಪೆಕ್ಟೇಷನ್ಗೆ ನಾವು ರೆಸ್ಪಾಂಡ್ ಮಾಡದೇ ಇರಬಹುದು. ಬಟ್ ಅವ್ರಿಗೆ ನಮ್ಮ ಪ್ರಾಬ್ಲಮ್ ಏನಿರುತ್ತೆ ಅಂತ ಗೊತ್ತಿರಲ್ಲ. ಹೌದು, ಅವರು ಕೆಲವು ಸತಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು, ಕೆಲವು ಸತಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಸೊ ಎರಡು ಥರ ಒಂದು ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನು ತಗೊಳ್ಳೋ ಅಂಥ ಶಕ್ತಿ ಇರಬೇಕು. ಮೆಂಟಲಿ ವಿ ನೀಡ್ ಟು ಬಿ ವೆರಿ ಸ್ಟ್ರಾಂಗ್. ಸೊ ಇದೆಲ್ಲ ಸುಮಾರು ಈ ಥರದ್ದು ಪಾಯಿಂಟ್ಸ್ ಇದೆ. ಸೊ ಹಾಗಾಗಿ ಈಗ ಬರೋ ಹುಡುಗಿರಿಗೆ ನಾನು, ಹುಡುಗರಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲೆ ಏನಿದೆ, ಈ ಕಲಾದೇವತೆ ಎಲ್ಲರನ್ನೂ ಕೈ ಬೀಸಿ ಕರೆಯಲ್ಲ. ಕರೆದಾಗ ಅದನ್ನು ದಯವಿಟ್ಟು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಏನೋ ಶೋಕಿಗೆ ಬರೋದು, ನಾನು ಇಲ್ಲಿ ಸಿನಿಮಾ ಮಾಡ್ತು ಅಂತಂದರೆ ನನಗೆ ಬೇರೆ ಒಂದು ಹೆಸರು ಬರುತ್ತೆ, ಆಮೇಲೆ ನಾನು ಅದು ಏನೋ ಬೇರೆ ಬಿಸ್ನೆಸ್ ಮಾಡ್ಬೋದು ಅಥವಾ ಬೇರೆ ಬೇರೆ ಫೀಲ್ಡಿಗೆ ಹೋಗ್ಬೋದು ಅನ್ನೋ ಉದ್ದೇಶದಲ್ಲಿ ಇಲ್ಲಿಗೆ ಬರಬೇಡಿ. ಯಾಕೆಂದರೆ ಎಷ್ಟೋ ಸತಿ ತುಂಬಾ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ, ಅವ್ರುಗಳಿಗೆ ಅವಕಾಶ ಸಿಗದೇನೆ ಒದ್ದಾಡ್ತಾ ಇರ್ತಾರೆ. ಕೆಲವು ಸತಿ ಅದೃಷ್ಟ ಚೆನ್ನಾಗಿರುತ್ತೆ, ಅವಕಾಶ ಸಿಕ್ಕಿಬಿಡುತ್ತೆ, ಆದರೆ ಅದನ್ನು ತಪ್ಪು ರೀತಿಲಿ ಉಪಯೋಗಿಸ್ಕೋಬೇಡಿ ಅಂತ. ಸೊ ಬೇಸಿಕ್ಕಾಗಿ ಯು ನೀಡ್ ಟು ಬಿ ವೆರಿ ವೆರಿ ಕ್ಲಿಯರ್ ವಾಟ್ ಈಸ್ ಯೋರ್ ಎಕ್ಸ್ಪೆಕ್ಟೇಷನ್ ಅಂತ. ನೀವು ಬರೀ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀರಾ ಅಥವಾ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಗುರ್ತಿಸ್ಕೊಳ್ಳೋಕ್ಕೋಸ್ಕರ ಬರ್ತೀರಾ, ಇದೆಲ್ಲನೂ ಅವರು ಯೋಚನೆ ಮಾಡಬೇಕಾದ್ದು. ಮ್ಯಾಮ್, ಇದರ ಚಲನಚಿತ್ರದಿಂದ ಹೊರಗಡೆ ಹೋಗಿ ನಾವು ನೋಡೋದಾದರೆ, ಈಗ ಮಹಿಳಾ ರಿಲೇಟೆಡ್ ಹಲವು ಕಾರ್ಯಕ್ರಮಗಳಲ್ಲಿ ನಾವು ಸುಧಾರಾಣಿ ಮ್ಯಾಮನ್ನು ನೋಡಿದ್ದೇವೆ. ಸೊ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂಥ ವಿಷಯ ಬಂದಾಗ, ಈಗ ಚಲನಚಿತ್ರ ಇರ್ಬೋದು, ಬೆಂಗಳೂರಿನಂತಹ ನಗರದಲ್ಲಿ ಇರ್ಬೋದು, ಮಹಿಳೆಯರು ಹೊರಗೆ ಹೋಗಿ ದುಡಿಯುವಂಥದ್ದು ಎಲ್ಲ ಸಾಮಾನ್ಯ ಆಗಿ ಹೋಗಿದೆ. ಆದರೆ ಗ್ರಾಮೀಣ ಪರಿಸರದಲ್ಲಿ ಇವತ್ತಿಗೂ ಹಲವು ಸಂಖ್ಯೆಯ ಮಹಿಳೆಯರು ಮನೆಯಲ್ಲಿ ತಾವಾಯಿತು ತಮ್ಮ ಮನೆ ಆಯಿತು ಅಂತ ಬದುಕುವವರು ಕೂಡ ಇದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ದುಡಿತಾ ಇದ್ದಾರೆ ಮಹಿಳೆಯರು, ಆದರೆ ಅವರು ದುಡಿದಂತಹ ಹಣದ ಮೇಲೆ ಅವರಿಗೆ ಅಧಿಕಾರ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿರುವ ಮಹಿಳೆಯರು ಕೂಡ ಇದ್ದಾರೆ. ಹಾಗಿರುವಾಗ ಮಹಿಳೆಯ ಸ್ವಾತಂತ್ರ್ಯ ಹಾಗೂ ಅವಳ ಆರ್ಥಿಕ ಸ್ವಾತಂತ್ರ್ಯ ಎರಡು ವಿಷಯದ ಬಗ್ಗೆ ಸುಧಾರಾಣಿ ಮ್ಯಾಮ್ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಮುಂದೆ ಯಾವಾಗಲೂ ಅಂದರೆ ಹಿಂದೆ ಎಲ್ಲ ಆಗಿನ ಕಾಲದಲ್ಲಿ ಇತ್ತು, ಅವಾಗ ಒಂದು ಹೆಣ್ಣು ಮನೆ ಕಡೆ ನೋಡ್ಕೋಬೇಕು, ಗಂಡಸು ಹೊರಗಡೆ ಹೋಗಿ ದುಡಿತಾನೆ, ತಂದು ಹಾಕಿದ್ದನ್ನು ಇದನ್ನೆಲ್ಲ
ಚೆನ್ನಾಗಿ ಬ್ಯಾಲೆನ್ಸ್ ಔಟ್ ಮಾಡಿಕೊಂಡು ಒಂದು ಸಂಸಾರ ತೂಗಿಸ್ಬೇಕು ಅಂತ. ಈಗ ಕಾಲ ಬದಲಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಒಂದು ಗ್ರೂಪ್ ಆಫ್ ಪೀಪಲ್ ಆ ಮೈಂಡ್ಸೆಟ್ ಇನ್ನೂ ಚೇಂಜ್ ಆಗೇ ಇಲ್ಲ. ಫೋನ್ ಬೇಕು, ಇಂಟರ್ನೆಟ್ ಬೇಕು, ಅದೆಲ್ಲ ಬೇಕು, ಆದರೆ ಹೆಂಗಸು ಮನೆಯಿಂದ ಆಚೆ ಹೋಗಬಾರ್ದು, ದುಡಿಬಾರ್ದು, ಅವಳು ಸ್ವಾವಲಂಬಿ ಆಗಬಾರ್ದು, ಅವಳಿಗೆ ಪ್ರಪಂಚದ ಜ್ಞಾನನೇ ಇರಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ಇದೆ. ಇದೆಲ್ಲನೂ ಚೇಂಜ್ ಆಗಲೇಬೇಕು. ಚೇಂಜ್ ಆಗಬೇಕು ಅಂತಂದರೆ ಯಾರು ನಮಗೆ ಕೆಲವರು ಸಪೋರ್ಟ್ ಮಾಡ್ಬೋದು, ಅಂದರೆ ಕೆಲವು ಫ್ಯಾಮಿಲೀಸ್ ಇರ್ಬೋದು ಅಥವಾ ಕೆಲವು ಗ್ರೂಪ್ ಆಫ್ ಪೀಪಲ್ ಸಪೋರ್ಟ್ ಮಾಡ್ಬೋದು. ಇಲ್ಲ ನನ್ನ ಮಗಳು ಓದಬೇಕು, ಇಲ್ಲ ನನ್ನ ಹೆಂಡತಿ ಕೆಲಸ ಮಾಡಬೇಕು, ಅವಳು ಹೋಗಿ ಪ್ರಪಂಚ ನೋಡಬೇಕು, ಆಚೆ ಹೋಗಬೇಕು ಅನ್ನೋದು ಕೆಲವ್ರಿಗೆ ಮಾತ್ರ ಇರುತ್ತೆ. ಆದರೆ ಮೆಜಾರಿಟಿ ಐ ಫೀಲ್ ನಾವು ಆ ಇನಿಷಿಯೇಟಿವ್ ತಗೋಬೇಕು. ಅಂದರೆ ಹೆಂಗಸರು, ಇದು ಗಾದೆ ಮಾತೆ ಇದೆ, ಏನದು 2 ಜಡೆ ಸೇರಿದ್ರೆ ಜಗಳ ಅಥವಾ ಹೆಣ್ಣೇ ಶತ್ರು ಅಂತ. ಸೊ ಅದು ಮೊದಲು ನಮ್ಮಿಂದ ಬದಲಾಗಬೇಕು, ನಾವೇ ಆ ಒಂದು ಚೇಂಜ್ನ ತಂದ್ಕೋಬೇಕು. ಇವಾಗ ನಮ್ಮ ಪಕ್ಕದಲ್ಲಿರೋರು ಯಾರು ಚೆನ್ನಾಗಿತ್ತು ಅಂತಂದರೆ ನೋಡು ಎಷ್ಟು ಚೆನ್ನಾಗಿದ್ರು ಅಂತ ನಾವೇ ಹೊಟ್ಟೆ ಹೊರ್ಕೋತೀವಿ. ಆ ಮೆಂಟ್ಯಾಲಿಟಿ ಫಸ್ಟ್ ನಮ್ಮಿಂದ ಚೇಂಜ್ ಆಗಬೇಕು. ನಾವು ಬರೀ ಮೇಲೆದ್ದು ನಡೆಯೋದಲ್ಲ, ಜೊತೆಗೆ 4 ಜನನ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ಆಗ್ಲೇ ಈ ಒಂದು ಸಮಾಜ ಬದಲಾಗೋದು. ಆ್ಯಂಡ್ ಡೆಫಿನೆಟ್ಲಿ ಆರ್ಥಿಕ ಒಂದು ಸ್ಟೆಬಿಲಿಟಿ ಏನಿದೆ ಅದು 100% ಬೇಕು. ಬರೀ ಏನಂತಾರೆ, ಯಾವಾಗಲೂ ನಾವು ಯಾರೋ ತಂದು ಕೊಡ್ತಾರೆ, ನಾವು ಅದನ್ನು ಮ್ಯಾನೇಜ್ ಮಾಡಿದ್ರೆ ಸಾಲದು ಅನ್ನೋದಲ್ಲ. ನಾವು ಆಚೆ ಪ್ರಪಂಚದ ಹೋಗಿ ಆಚೆ ನೋಡಿದಾಗ ಅಥವಾ ಒಂದು ಕೆಲಸಕ್ಕೆ ಹೋದಾಗ, ಆಚೆ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಏನಿದೆ ಅದು ನಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತಲ್ಲ, ಒಂದು ಆತ್ಮಸ್ಥೈರ್ಯ ಆಗಲಿ, ಆ ವಿಶ್ವಾಸ ಆಗಲಿ, ಅದು ಯಾರು ಹೇಳ್ಕೊಟ್ರೆ ಬರೋವಂಥದ್ದಲ್ಲ ಅಥವಾ ನೋಡಿ ಕಲಿಯೋವಂಥದ್ದಲ್ಲ. ಇವಾಗ ನಾವೇನಾದರೂ ಒಂದು ಕೆಲಸ ಮಾಡಿ ಅದು ಸಕ್ಸಸ್ಫುಲ್ ಆಗಿ ಅದರಲ್ಲಿ ನಾವು ಒಂದು ಸಾಧನೆ ಮಾಡಿದಾಗ ಅದು ನಮಗೊಂದು ವಿಶ್ವಾಸ ಕೊಡುತ್ತೆ. ಅದು ತುಂಬ ಮುಖ್ಯ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಡೀಷ್ನಿಂಗ್ ಏನಾಗ್ಬಿಟ್ಟಿದೆ, ಇದು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಅದು ಇಡೀ ಪ್ರಪಂಚದಲ್ಲೇ. ಮುಂಚಿಂದನೂ ಒಂದು ಹೆಣ್ಣು ಅಂತಂದರೆ ಅವಳು ಅಬಲೆ, ಅವಳು ಯಾವಾಗಲೂ ಇನ್ನೊಬ್ಬರು ಕೈ ಕೆಳಗೆ ಇರಬೇಕು, ಅಪ್ಪ, ಗಂಡ, ಅಣ್ಣ, ತಂಗಿ, ಏನೇನೋ ಬರೀ ಇದೇ ಥರನೇ. ದಟ್ ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್. ಆ್ಯಂಡ್ ನಾವು ನಮ್ಮ ಬಗ್ಗೆ ಯೋಚನೆನೇ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹೆಣ್ಣು ಅಂದ ತಕ್ಷಣ ಅವಳು ತ್ಯಾಗಮಯಿ, ಅವಳು ಫಸ್ಟು ಬೇರೆಯವ್ರು ಎಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕು, ತನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಅದು ತಪ್ಪು. ಅದೊಂದು ಗಿಲ್ಟ್ ಕಾಂಪ್ಲೆಕ್ಸ್ ಕೊಟ್ಬಿಡ್ತಾರೆ. ಅದು ಒಂಥರ ಜೆನೆಟಿಕ್ಲಿ ಪಾಸ್ ಆನ್ ಆಗೋಗಿದೆ ಹೆಣ್ಣಲ್ಲಿ, ಅದು ಒಂಥರ ಜೀನ್ಸಲ್ಲೇ ಬಂದ್ಬಿಟ್ಟಿದೆ. ಒಂದು ಊಟ ಮಾಡೋ ವಿಷಯನೂ ಇರ್ಬೋದು, ಫಸ್ಟ್ ಎಲ್ರಿಗೂ ಕೊಟ್ಟು ಆಮೇಲೆ ಅದೇನೋ ಮಿಕ್ಕಿದ್ರೆ ಅಥವಾ ಅವಳಿಗೆ ಟೈಮ್ ಇದ್ರೆ ಆಮೇಲೆ ಅವಳು ಕೊನೆಯಲ್ಲಿ ತಿನ್ನಬೇಕು. ಈ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ತಾ ಹೋಗಬೇಕು. ಯಾಕೆಂದರೆ ಫಸ್ಟ್ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಇನ್ನು 10 ಅಲ್ಲ 20 ಜನ ನೋಡ್ಕೋಬೋದು. ಯಾಕೆಂದರೆ ಹೆಣ್ಣಿಗೆ ಆ ಶಕ್ತಿ ಇದೆ. ಹೆಣ್ಣಿಗೆ ಮಾತ್ರನೇ ಸಾಧ್ಯ. ಪ್ರತಿಯೊಂದು ನೀವು ಪ್ರೊಫೆಷನ್ ಕೊಡಿ, ಪರ್ಸ್ನಲ್ ಲೈಫ್ ಕೊಡಿ, ಪ್ರತಿಯೊಂದೂ ಬ್ಯಾಲೆನ್ಸ್ ಮಾಡೋವಂಥ ಕೆಪಾಸಿಟಿ ಇರೋದು ಹೆಣ್ಣಿಗೆ ಮಾತ್ರನೇ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಕಂಪ್ಯಾರಿಸನ್ ಮಾಡ್ಕೋತಾರಲ್ಲ, ಅದು ಹೆಣ್ಮಕ್ಳಲ್ಲೇ ಕಂಪ್ಯಾರಿಸನ್ ಇರ್ಬೋದು, ಅಥವಾ ನಾವು ಗಂಡಸ್ರಿಗೆ ಏನಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೋತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಯಾತಕ್ಕೆ ಕಂಪೇರ್ ಮಾಡ್ಕೋಬೇಕು? ಈಚ್ ಒನ್ ಆಫ್ ಅಸ್ ವಿ ಆರ್ ಅನ್ ಇಂಡಿವಿಜುವಲ್. ಆ್ಯಂಡ್ ನಮ್ಗೆ ನಮ್ಮದೇ ಆದಂಥ ಒಂದು ಸ್ಟ್ರೆಂತ್ ಇದೆ. ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕೇ ಹೊರತು ಅಕ್ಕಪಕ್ಕ ಯಾಕೆ ನೋಡಬೇಕು, ಬೇರೆಯವ್ರದ್ದು ಯಾಕೆ ಬೇಕು? ಇನ್ಫ್ಯಾಕ್ಟ್ ನಾನು ಅದನ್ನ ನನಗೆ ಅನ್ಸೋದು ಯಾವಾಗಲೂ, ನಾವು ಗಂಡಸ್ರಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ಕೋತೀವಿ. ಇಲ್ಲ, ನಾವು ವಿ ಆರ್ ಮಚ್ ಬೆಟರ್, ವಿ ಆರ್ ಸಪ್ರೇಟ್, ವಿ ಆರ್ ಡಿಫ್ರೆಂಟ್. ಸೊ ಕಂಪೇರ್ ಮಾಡ್ಕೋಬೇಡಿ. ನಿಮಗೇನು ಬೇಕು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ, ಅದನ್ನು ರೂಢಿ ಮಾಡ್ಕೊಳ್ಳಿ. ನೀವು ಬೆಳೆಯೋದನ್ನ ನೋಡಿ. ಖಂಡಿತ ನಿಮಗೆ ಅದ್ರದ್ದು ಅವಶ್ಯಕತೆ ಇದೆ. ಯಾವಾಗ ಕೆಲವೊಂದು ವಿಚಾರದಲ್ಲಿ ಗಂಡಸರು ಮಾಡ್ತಾರೆ ನಾವು ಮಾಡಬೇಕು, ಇನ್ಯಾರೋ ಮಾಡಿದ್ರು ನಾವು ಮಾಡಬೇಕು, ಅದಲ್ಲ. ಅದರ ಅವಶ್ಯಕತೆ ನಿಮ್ಗಿದೆಯಾ? ಬೇಡದೇ ಇರೋ ವಿಷಯಗಳ ಮೇಲೆ, ಬೇಡದೇ ಇರೋ ಒಂದು ಟಾಪಿಕ್ಗಳ ಮೇಲೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಸ್ಟ್ರೆಂತ್ ಏನು, ನೀವೇನಾದರೂ ಕಲ್ತ್ರೆ, ಏನಾದರೂ ಮಾಡಿದ್ರೆ ಅದರಿಂದ ನಿಮಗೆ ಉಪಯೋಗ ಆಗತ್ತಾ, ಇಂಥದ್ರ ಬಗ್ಗೆ ಯೋಚನೆ ಮಾಡಿ, ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಬೇರೆದೆಲ್ಲ ನಾವು ಆ ಥರ ತುಂಬ ಡೈವರ್ಟ್ ಆಗ್ತೀವಿ. ಸೊ ಇದನ್ನು ಪ್ರಾಬಬ್ಲಿ ಎಲ್ಲ ಹೆಣ್ಮಕ್ಳು ಫೋಕಸ್ ಮಾಡಿದ್ರೆ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಆ ಒಗ್ಗಟ್ಟಿರಬೇಕು. ಆವಾಗಲೇ ಬದಲಾವಣೆ ಆಗೋದು. ಅದು ಹಾಗೆ ಬದಲಾವಣೆ ಆಗಿ ಅದು ಇನ್ನೂ ಬೆಳೀತಾ ಹೋಗೋದು, ಒಳ್ಳೆ ರೀತಿಯಲ್ಲಿ ಬೆಳೀತಾ ಹೋಗೋದಕ್ಕೆ ಆವಾಗಲೇ ಸಾಧ್ಯ. ಸುಧಾ ಮ್ಯಾಮ್, ಈಗ ಆರಂಭದಲ್ಲಿ ಹೇಳಿದ ಹಾಗೆ ನಾನೊಬ್ಳು ಪ್ರೌಡ್ ತಾಯಿಯ ಮಗಳಿದ್ದೇನೆ ಅಂತ, ನಿಮ್ಮ ತಾಯಿ ನಿಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅಂತ. ಹಾಗೆಯೇ ಈಗ ಸುಧಾ ಮ್ಯಾಮ್ ಕೂಡ ಒಬ್ಬ ಪ್ರೌಡ್ ತಾಯಿ, ಒಬ್ಬ ಮಗಳನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಇರುವಂಥ ತಾಯಿ.
ಇವತ್ತು ಹೆಣ್ಣು ಮಕ್ಕಳನ್ನ ಬೆಳೆಸುವಂತಹ ರೀತಿಯ ಬಗ್ಗೆ ಸುಧಾ ಮ್ಯಾಮ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಯಾವಾಗ ನೋಡ್ಲಿ ಹೆಣ್ಣು ಮಕ್ಕಳ ಮೇಲೆ ಏನೋ ಒಂದು ದೌರ್ಜನ್ಯ ಆಗಲಿ ಅಥವಾ ಹೆಣ್ಣು ಮಕ್ಕಳ ಸಾಧನೆ ಆಗಲಿ ಎಲ್ಲದರಲ್ಲೂ ಬರುವಂಥದ್ದು ಆಕೆಯನ್ನು ಬೆಳೆಸಿದಂಥ ರೀತಿ ಅಂತ. ಏನಾದರೂ ಹೆಣ್ಣು ಮಕ್ಕಳನ್ನ ಬೇರೆ ರೀತಿ ಅಂತ ಇದೆಯಾ ಬೆಳೆಸೋದಕ್ಕೆ? ಹಾಗೊಂದು ಪ್ರಶ್ನೆ ಬಂದು ಬಿಡುತ್ತೆ ಸಮಾಜದಲ್ಲಿ. ಹಾಗಿರುವಾಗ ಹೆಣ್ಣು ಮಕ್ಕಳು ಬೆಳಿಬೇಕಾದಂಥ ರೀತಿಯ ಬಗ್ಗೆ ಸುಧಾ ಮ್ಯಾಮ್ ಏನು ಕಮೆಂಟ್ ಮಾಡ್ತಾರೆ? ಮಕ್ಕಳನ್ನ ಒಂದೇ ಥರ ಬೆಳೆಸ್ತೀವಿ, ಆದರೆ ಹೆಣ್ಮಕ್ಳು ಅಂತ ಬಂದಾಗ ಕೆಲವೊಂದು ವಿಚಾರದಲ್ಲಿ ನಾವು ಕೆಲವೊಂದು ಸೇಫ್ಟಿ ಇರ್ಬೋದು ಅಥವಾ ಒಂದು ಹೆಲ್ತ್ ವಿಚಾರ ಆ ಥರ ಎಲ್ಲ ಬಂದಾಗ ಅಫ್ಕೋರ್ಸ್ ದೇರ್ ಆರ್ ಡಿಫ್ರೆನ್ಸಸ್. ಅದನ್ನು ನಾವು ಯಾವತ್ತೂ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಆ್ಯಂಡ್ ವ್ಯಾಲ್ಯೂಸ್ ಕೊಡ್ತೀವಿ ಅಲ್ವಾ. ಇವಾಗ ಇದು ಪರ್ಸ್ನಲಿ ನನ್ನ ಒಪಿನಿಯನ್ ಏನು ಅಂತಂದರೆ, ಎಲ್ಲೂ ಒಂದು ಜನರಲೈಸ್ಡ್ ರೂಲ್ ಇಲ್ಲ, ಹೀಗೇ ಬೆಳೆಸ್ಬೇಕು ಹಾಗೇ ಬೆಳೆಸ್ಬೇಕು ಅಂತಲ್ಲ. ಇವಾಗ ನಮ್ಮ ಫ್ಯಾಮಿಲಿ ಅಥವಾ ನಾವು ಬೆಳೆದು ಬಂದ ರೀತಿ, ನಮಗೆ ಲೈಫಲ್ಲಿ ಏನು ಬೇಕು. ಇವಾಗ ನನಗೆ ನನ್ನ ಮಗಳು ಅವಳ ಓದನ್ನ ಅಂದರೆ ಅಕಾಡೆಮಿಕ್ಸ್ನ ಕಂಪಲ್ಸರಿ ಮುಗಿಸ್ಕೊಳ್ಳೇಬೇಕು, ಅದು ಮಸ್ಟ್ ಆ್ಯಂಡ್ ಶುಡ್. ಸೊ ನಾನು ಅದರ ಮೇಲೆ ಎಂಫಸೈಸ್ ಮಾಡ್ತೀನಿ, ನೀನು ಓದು ಮುಗಿಸ್ಕೊ, ಅದಾದಮೇಲೆ ನಿನಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಕಂಟಿನ್ಯೂ ಮಾಡು, ತೊಂದರೆ ಇಲ್ಲ. ಜೊತೆಗೆ ಯಾವ್ದಾದ್ರು ಒಂದು ಕಲೆ ಕಲ್ತಿರ್ಬೇಕು, ಏಕೆಂದರೆ ಮನಸ್ಸಿಗೆ ಮೈಂಡ್ಗೆ ಒಂದು ಹಾಬಿ ಬೇಕು. ಇಲ್ಲ ಅಂತಂದರೆ ನಿಮಗೆ ನೀವು ಒಂದು ರಿಲ್ಯಾಕ್ಸ್ ಆಗಬೇಕು, ನೀವೇನೋ ಮಾಡಬೇಕು ಅಂದಾಗ ಏನು ಮಾಡ್ತೀರಾ? ಇಲ್ಲ ಒಂದು ಒಳ್ಳೊಳ್ಳೆ ಅಭ್ಯಾಸಗಳಿರ್ಬೇಕು, ಪುಸ್ತಕ ಓದೋದಿರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಆಡೋದಿರ್ಬೋದು ಅಥವಾ ಹಾಡೋ ಡ್ಯಾನ್ಸು ಏನೋ ಒಂದು ಆ ಥರದ್ದು ಬೇಕು. ಸೊ ನಾವು ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ವ. ಇವಾಗ ಇನ್ಯಾರೋ ಏನೋ ಒಂದು ಕಲಿತಾರೆ, ಅದು ನಮಗೆ ಸೂಟಬಲ್ ಆಗಿಲ್ಲದೆ ಇರ್ಬೋದು. ಸೊ ನಾನು ಯಾಕೆ ಅದನ್ನು ಫಾಲೋ ಮಾಡಲಿ? ನಾನು ಫಾಲೋ ಮಾಡಲ್ಲ. ನನಗೆ ನನ್ನ ಮಗಳು ನಮ್ಮ ಸಂಸ್ಕೃತಿ, ನಮ್ಮ ಪೂಜೆ ಇರ್ಬೋದು, ಹಬ್ಬಗಳನ್ನ ಆಚರಣೆ ಇರ್ಬೋದು ಅಥವಾ ಒಂದೇನಾದರೂ ಒಂದು ಕಲಿಯುವಂಥ ವಿಷಯಗಳಿರ್ಬೋದು. ಸೊ ಅದೆಲ್ಲ ನನಗೆ ತುಂಬ ಇಂಪಾರ್ಟೆಂಟ್. ಸೊ ದೋಸ್ ಆರ್ ದ ವ್ಯಾಲ್ಯೂಸ್ ಐ ಹ್ಯಾವ್ ಇಂಪಾರ್ಟೆಡ್ ಟು ಹರ್. ನೀನು ಓದಿ ಮುಗಿಸ್ಕೋಬೇಕು, ನೀನು ಕೆಲಸ ಮಾಡಬೇಕು. ಸೊ ನಿನಗೆ ಇದೆಲ್ಲನೂ ಗೊತ್ತಿರಬೇಕು ಲೈಫಲ್ಲಿ, ಇಂಥದ್ದು ಪಾಯಿಂಟ್ಸ್ ಎಲ್ಲ ಗೊತ್ತಿರಬೇಕು. ಸೊ ಡೆಫಿನೆಟ್ಲಿ ದಟ್ಸ್ ಹೌ ಐ ವಾಂಟ್ ಮೈ ಡಾಟರ್ ಟು ಗ್ರೋ ಅಪ್. ಮ್ಯಾಮ್, ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಒಂದು ವಿಷಯ, ಈ ವಿಷಯದಲ್ಲಿ ಸಂಬಂಧಪಟ್ಟಾಗೆ ನಾವು ನೋಡಿದ್ರೆ ಸಾಮಾನ್ಯವಾಗಿ ಹೇಳ್ತೀವಿ, ಒಂದು ಗಂಡಸರು ಕೂಡ ಕೆಲವು ವಿಷಯಕ್ಕೆ ಪ್ರತಿಕ್ರಿಯಿಸ್ತಾರೆ, ಆದರೆ ಹೆಣ್ಮಕ್ಳು ಪ್ರತಿಕ್ರಿಯಿಸುವಾಗ 2 ಹನಿ ಕಣ್ಣೀರು ಬಂದು ಬಿಡ್ಬೋದು. ಹಾಗಿದ್ದಾಗ ಒಂದು ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ಮಾತು ಬಂದೇ ಬರುತ್ತೆ, ಹೆಣ್ಮಕ್ಳು ಅಳುಮುಂಜಿಯರು, ಹೆಂಗಸರು ಅಂದರೆ ಅವರು ಅತ್ತು ಬಿಡ್ತಾರೆ ಬೇಗ ಅಂತ, ಇಮೋಷ್ನಲಿ ಅಷ್ಟೊಂದಾಗಿ ಸ್ಟ್ರಾಂಗ್ ಇಲ್ಲ ಅಂತ. ಸಮಾಜದಲ್ಲಿ ಇವತ್ತಿನ ವಿದ್ಯಮಾನದಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ರೂಪಿಸಿಕೊಳ್ಳುವಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗುವಂಥದ್ದು ಎಷ್ಟು ಅವಶ್ಯಕ ಅಂತ ಅನ್ಸುತ್ತೆ? ಇದು ತುಂಬ ಹಿಂದಿಂದ ಬಂದಿರೋದು. ಗಂಡಸರು ಅಳಬಾರ್ದು, ಐ ಡೋಂಟ್ ಬಿಲೀವ್ ಇನ್ ದಟ್. ಏಕೆಂದರೆ ಎಲ್ಲೋ ಒಂದು ಕಡೆ ಹ್ಯೂಮನ್ ಎಮೋಷನ್ಸ್ ಆರ್ ದ ಸೇಮ್. ಕೆಲವೊಂದು ವಿಚಾರದಲ್ಲಿ ಗಂಡಸರು ಕೆಲವು ವಿಚಾರಗಳನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಅಥವಾ ಅವರು ಅದನ್ನು ನೋಡೋ ರೀತಿ ಬೇರೆ ಥರ ಇರುತ್ತೆ, ಇಲ್ಲ ಅನ್ನಲ್ಲ. ಆದರೆ ಮನುಷ್ಯ ಅಂದಮೇಲೆ ಹಸು ಒಂದೇ, ನೋವಾಗತ್ತೆ, ಬೇಜಾರಾಗತ್ತೆ, ಅಥವಾ ಏನೋ ಒಂದು ದುಃಖ ಆಗ್ಬೋದು, ಯಾರನ್ನೋ ಕಳ್ಕೊಂಡಾಗ ದುಃಖ ಆಗ್ಬೋದು, ಅಳು ಬರ್ಬೋದು. ಆದರೆ ಅದು ಕಂಡೀಷನಿಂಗ್ ಹೆಂಗೆ ಬಂದ್ಬಿಟ್ಟಿದೆ ಅಂದರೆ, ಗಂಡಸರ ಹತ್ರ ಅವ್ರು ತುಂಬ ವೀಕು ಅದು ಇದು ಅಂತ. ಆ್ಯಂಡ್ ಹೆಣ್ಮಕ್ಳಿಗೆ ಈ ಥರ ಲೇಬಲ್ ಮಾಡಿದ್ದಾರೆ. ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೆಲ್ಫ್. ಇವಾಗ ಎಮೋಷನ್ಸ್ ಇರಬೇಕಲ್ವ ಮನುಷ್ಯನಲ್ಲಿ. ಇವಾಗ ಕಲಾವಿದರು ವಿ ಆರ್ ವೆರಿ ಸೆನ್ಸಿಟಿವ್. ಇವಾಗ ನನಗೆ ಜಾಸ್ತಿ ಏನಾದ್ರು ಕೇಳಿದ್ರೆ ನಾನು ಅಳ್ತೀನಿ, ನಾನು ವೆರಿ ಸೆನ್ಸಿಟಿವ್, ನಾನು ವೆರಿ ಎಮೋಷ್ನಲ್. ಸೊ ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಕ್ರೈಂಗ್. ಆದರೆ ಈ ಕೆಲವೊಂದು ಇದನ್ನೆಲ್ಲ ಆ ಥರ ಮಾಡಿ ಅದೊಂದು ಹೀಗೆ ಇರಬೇಕು ಅನ್ನೋದು ಯಾರೋ ಅವರ ಒಂದು ಅನುಕೂಲಕ್ಕೆ ಮಾಡಿದಂಥ ರೂಲ್ಸ್ನ ನಾವು ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ದೀವಿ. ಎಲ್ಲ ಸುಮಾರು ವಿಷಯದಲ್ಲಿ, ಈ 1ರಲ್ಲಿ 2ರಲ್ಲಿ ಅಂತಲ್ಲ, ಸುಮಾರು ವಿಷಯಗಳಲ್ಲಿ ಯಾರೋ ಏನೋ ಹೇಳಿದ್ರು, ಅದು ನಮಗೆ ಅದು ಸರಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾವು ಹಂಗೆ ಮಾಡಬೇಕು. ಗೆದ್ದೆ ತಿನ್ ಬಾಲ ಹಿಡಿಯೋದು ಅಂತಾರಲ್ಲ ಆ ಥರ, ಅಥವಾ ಕುರಿ ಮೆಂಟಾಲಿಟಿ. ಸೊ ಏನು ತಪ್ಪಿಲ್ಲ, ದರ್ ಇಸ್ ನಥಿಂಗ್ ರಾಂಗ್ ಇನ್ ಬೀಯಿಂಗ್ ಎಮೋಷ್ನಲ್. ಬಟ್ ಹಂಗಂತ ಅಂದ್ಬಿಟ್ಟು ಸ್ಟುಪಿಡ್ ಆಗಿರಬಾರ್ದು. ಇವಾಗ ಯಾವುದೋ ಒಂದು ವಿಷಯ, ಏನೋ ಒಂದು ಡಿಸಿಷನ್ ತೊಗೋಬೇಕಾಗಿರುತ್ತೆ, ಅದ್ರ ಬಗ್ಗೆ ಫ್ಯಾಮಿಲಿಲಾಗಲಿ ಅಥವಾ ಚರ್ಚೆ ಮಾಡಬೇಕು, ಡಿಸ್ಕಸ್ ಮಾಡಿ ಇದ್ರದ್ದು ಅವಶ್ಯಕತೆ ಇದೆಯಾ, ಇದು ನಾನು ಮಾಡಿದ್ರೆ ಹೇಗಿರುತ್ತೆ. ಇವಾಗ ಸಾಮಾನ್ಯವಾಗಿ ಈಗಿನ ಟ್ರೆಂಡು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಎಲ್ಲರೂ ಫಾರಿನ್ಗೆ ಹೋಗೇ ಓದಬೇಕು, ಇಲ್ಲಿ ಓದಿದ್ರೆ ಆಗಲ್ಲ, ಇಲ್ಲಿ ಓದೋರೆಲ್ಲ ಯಾರು ಬುದ್ಧಿವಂತರೇ ಅಲ್ಲ, ಇಲ್ಲಿ ಓದೋರು ಜೀವನದಲ್ಲಿ ಉದ್ಧಾರನೇ ಆಗಿಲ್ಲ, ಇದೊಂದು ಒಂಥರ ಒಂದು ಟ್ರೆಂಡ್. ಸೊ
ಪಾಪ ಎಷ್ಟೋ ಕಡೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳನ್ನ ಓದಕ್ಕೆ ಕಳಿಸ್ತಾರೆ. ಕೆಲವರು ಅಲ್ಲಿ ಓದಕ್ಕೆ ಹೋದವರು ಕೆಲವು ಸತಿ ಏನೇನೋ ಆಗಿ ಅವರು ವಾಪಸ್ಸೇ ಬಂದಿಲ್ಲ, ಅಥವಾ ಓದಿ ಅಲ್ಲಿ ಕೆಲಸ ಸರಿಯಾಗಿ ಸಿಕ್ಕಲ್ಲ, ಇಲ್ಲಿ ಬಂದರೂ ಸಿಗಲ್ಲ. ಸೊ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ದಿಸ್ ವಾಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈ ಥರದ್ದು ಬೇಕಾದಷ್ಟು ಇಶ್ಯೂಸ್ ಇದೆ. ನಮ್ಗೇನು ಬೇಕು, ನಮ್ಮ ಪ್ರಯಾರಿಟಿ ಏನು ಲೈಫಲ್ಲಿ, ನಮ್ಮ ನೀಡ್ಸ್ ಏನು, ವಾಂಟ್ಗಳು ತುಂಬ ಬೇರೆ ಬೇಕಾದಷ್ಟಿರುತ್ತೆ. ಸೊ ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಬೇಕು. ಮಾಡಿದಾಗ್ಲೇ ಐ ಥಿಂಕ್ ಏನಂತಾರೆ, ಈ ಎಮೋಷ್ನಲ್ ಪ್ರಾಬ್ಲಮ್ಸ್ ಅಂತೆಲ್ಲ ಏನಂತೀವಿ ಇವಾಗೆಲ್ಲ ಮಾತೆತ್ತಿದ್ರೆ, ನಾನು ಡಿಪ್ರೆಷನ್ಗೆ ಹೋದೆ, ಇದೆಲ್ಲ ಬರಲ್ಲ ಅಂತ ನನಗನ್ಸುತ್ತೆ. ಮ್ಯಾಮ್, ಎಲ್ಲ ಸ್ಥಿತಿಗಳನ್ನು ಅಥವಾ ಎಲ್ಲ ವಿಷಯಗಳನ್ನು ಏಕತಾನತೆ ಜೊತೆಗೆ ನೋಡುವಂತಹ ರೀತಿ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲೊಂದು ಪ್ರಶ್ನೆ ಕೇಳಬೇಕು. ಚಲನಚಿತ್ರದಲ್ಲಿ ಮೇರು ನಟಿಯಾಗಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಂಥವ್ರು ತಾವು. ಹಿರಿತೆರೆಯಲ್ಲಿದ್ದಂಥ ಕಲಾವಿದರು ಹೆಚ್ಚಿನ ಸಂದರ್ಭದಲ್ಲಿ ಕಿರಿತೆರೆಗೆ ಬರುವಂಥ ಸಂಭವವೇ ಇಲ್ಲ ಅನ್ನುವಂಥ ಒಂದು ಕಾಲಘಟ್ಟ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಕೆಲವೊಂದು ತಾರೆಯರು ಈ ಕಡೆಗೆ ಕೂಡ ಮುಖ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಒಮ್ಮೆಲೆ ಒಂದು ಧಾರಾವಾಹಿಯ ಮೂಲಕ ಸುಧಾರಾಣಿ ಅವರು ಕಿರುತೆರೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ಸದ್ದಾಯಿತು. ಕಿರುತೆರೆಯಲ್ಲಿ ನಟಿಸೋದಕ್ಕೆ ಆರಂಭಿಸಿದ್ರು. ಆ ಚೇಂಜ್ನ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಂಗೆ ನೋಡೋಕೆ ಹೋದ್ರೆ ನಾನು ಬಂದಂಥ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಾನು ಸಿನಿಮಾಗೆ ಬರಬಾರ್ದಾಗಿತ್ತು. ಸೊ ಸಿನಿಮಾಗೆ ಬಂದೆ, ಸಿನಿಮಾಗಳು ಮಾಡ್ತಾ ಇದ್ದೆ. ಆಮೇಲೆ ಮದುವೆ ಆಯಿತು, ಮಗು ಆಯಿತು. ಅವಾಗಲೂ ಒಂದು ಧಾರಾವಾಹಿ ಮಾಡಿದೆ. ಅದಾದಮೇಲೆ ಐ ವಾಸ್ ಫೋಕಸಿಂಗ್ ಆನ್ ಹರ್, ಇದು ಅವಳು ಸ್ಕೂಲು, ಅವಳ ಎಜುಕೇಷನ್ನು, ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ. ಆವಾಗ ಐ ಫೆಲ್ಟ್ ಸಿನಿಮಾ ಇಸ್ ಅ ಮಚ್ ಬೆಟರ್ ಆಪ್ಷನ್. ಏಕೆಂದರೆ ಬೇಕಾದಂಥ ಪಾತ್ರಗಳು, ಸಿನಿಮಾಗಳು ನಾನು ಆಯ್ಕೆ ಮಾಡ್ಬೋದು. ಆಮೇಲೆ ಡ್ಯೂರೇಷನ್ ಕಮ್ಮಿ ಇರುತ್ತೆ. ಸೊ ಆವಾಗ ಒಂದಿಷ್ಟು ವರ್ಷ ಅವಳು ಒಂದು ಸ್ಟೇಜಿಗೆ ಬರೋವರೆಗೂ ಬರೀ ಸಿನಿಮಾ ಮಾಡ್ತಾಯಿದ್ದೆ. ಸೊ ಇವಾಗ ಅವಳು ದೊಡ್ಡವಳಾಗಿದ್ದಾಳೆ, ಅವಳು ಕೆಲಸ ಅವಳೇ ಮಾಡ್ಕೋತಾಳೆ, ಶಿ ಸೆಟಲ್ಡ್, ಒಂದು ಲೆವೆಲ್ಗೆ ಸೆಟಲ್ಡ್. ಸೊ ಇವಾಗ ನನಗೆ ಟೈಮ್ ಇದೆ. ಸೊ ನಾವು ಐ ಕ್ಯಾನ್ ಗೋ ಬ್ಯಾಕ್ ಟು ಟಿ ವಿ. ಅಂದರೆ ಇದು ಜಾಸ್ತಿ ಸಮಯ ತಗೊಳುತ್ತೆ ಆ್ಯಂಡ್ ಹೆಕ್ಟಿಕ್ ಆಗಿರುತ್ತೆ. ಸೊ ಅದಕ್ಕೆ ಸರಿಯಾಗಿ ಒಂದು ಒಳ್ಳೆ ಆಫರು ಬಂತು, ಒಳ್ಳೆ ಕತೆ ಇರುವಂಥದ್ದು ಒಳ್ಳೆ ವಾಹಿನಿಯಲ್ಲಿ. ಸೊ ಐ ಸೆಡ್ ಓಕೆ, ಈಗ ನನಗೆ ಟೈಮ್ ಇದೆ, ನಾನು ಅಫೋರ್ಡ್ ಮಾಡ್ಬೋದು. ನಾನು ಇಷ್ಟಿಷ್ಟೊತ್ತು ಕೆಲಸ ಮಾಡೋದು ಇರ್ಬೋದು, ಅಥವಾ ಒಂದು ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಕ್ಕೆ, ಇದಕ್ಕೆಲ್ಲ ನನಗೀಗ ಅವಕಾಶ ಇದೆ, ಸಮಯ ಇದೆ. ಯಾಕೆಂದರೆ ನಾನು ಅಷ್ಟೊಂದು ಆ ಕಡೆ ಗಮನ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಐ ಟುಕ್ ಇಟ್ ಅಪ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಟನೆ ನಾನು ತುಂಬ ಇಷ್ಟಪಟ್ಟು ಮಾಡೋ ಅಂಥ ಒಂದು ಕೆಲಸ ಅಂತ ನಾನು ಹೇಳೋದೇ ಇಲ್ಲ. ಅದು ನನ್ನ ಸರ್ವಸ್ವನೂ ಅದೇ. ಸೊ ನಾನು ನಟನೆ ಮಾಡಬೇಕಾದ್ರೆ ಅದು ಹಿರಿತೆರೆ ಆದ್ರೇನು ಕಿರಿತೆರೆ ಆದ್ರೇನು ನನಗೆ ಖುಷಿ ಕೊಡ್ತಾ ಇದೆ. ಇವಾಗ ನನಗೆ ಏನಂತಾರೆ, ಅಯ್ಯೋ ಆ ಕಾಂಪಿಟೇಷನ್ನು, ಆ ಪ್ರೆಷರ್ ಇಲ್ಲ ನನಗೆ. ಹಾಗಂತ ಅಂದ್ಬಿಟ್ಟು ನಾನು ಎಲ್ಲ ಅಚೀವ್ ಮಾಡಿಬಿಟ್ಟಿದ್ದೀನಿ ಆ ಥರ ಅಲ್ಲ. ಆದರೆ ಇವಾಗ ನಾವು ಐ ಮೀನ್ ದಟ್ ಫೇಸ್ ವೇರ್ ಐ ವಾಂಟ್ ಟು ಎಂಜಾಯ್. ಆ ಪ್ರೆಷರ್ ಇಲ್ಲದೇ ದಿನ ಶೂಟಿಂಗ್ ಬರೋದೇ ಒಂದು ಖುಷಿ, ಎಲ್ಲರ ಜೊತೆ ಇಲ್ಲಿರೋದೇ ಒಂದು ಖುಷಿ. ಸೊ ಹಾಗಾಗಿ ಇದೊಂದು ಫೇಸ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್. ಆ್ಯಂಡ್ ನಾನು ಯಾವತ್ತೂ ಆ ಥರ ತುಂಬ ರಿಜಿಡ್ಡಾಗಿ ನಾನು ಹೀಗೆ ಇರಬೇಕು, ಹಾಗೆ ಇರಬೇಕು, ಇದೇ ಥರ ಮಾಡ್ತೀನಿ ಅಂತಲ್ಲ. ಗೋ ವಿತ್ ದ ಫ್ಲೋ. ಹೇಗೆ ಬರುತ್ತೋ, ಯಾವುದದ್ರಲ್ಲಿ ಒಳ್ಳೆಯದು, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ ಅನಿಸುತ್ತೋ ಆ ದಾರಿಲಿ ಹೋಗುವಂಥ ಒಂದು ಮೈಂಡ್ಸೆಟ್. ಸುಧಾ ಮ್ಯಾಮ್, ನಾನು ಆಗಲೇ ಹೇಳಿದ ಹಾಗೆ ಒಂದು ಸುದೀರ್ಘವಾದಂಥ ಜರ್ನಿ, ಏನು 1-2 ವರ್ಷ ಅಲ್ಲ. ಆ್ಯಂಡ್ ಈ ಫೀಲ್ಡಲ್ಲಿ ಹಲವು ವರ್ಷ ಸರ್ವೈವ್ ಆಗೋದು ಬಹಳ ದೊಡ್ಡ ವಿಷಯವೇ ಸರ್. ಹಾಗಿರುವಾಗ ಈಗ ಹಿಂದೆ ತಿರುಗಿ ನೋಡಿದ್ರೆ, ಒಂದು ತುಂಬ ಸುದೀರ್ಘ ದಾರಿಯಲ್ಲಿ ನಡೆದು ಬಂದಿದ್ದೀರಾ, ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ಸಾರ್ಥಕ ಇದೆ ಮ್ಯಾಮ್? ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಅ ಬೆಡ್ ಆಫ್ ರೋಸಸ್. ಏನೆಲ್ಲ ತುಂಬ ಸ್ಮೂತಾಗಿ ನಡೀತು ಅನ್ನೋದು ಸುಳ್ಳು. ಬೇಕಾದಷ್ಟು ಕಷ್ಟಗಳನ್ನ ಎದುರಿಸಿದ್ದೀನಿ ಇಂಡಸ್ಟ್ರಿನಲ್ಲೇ. ಬಟ್ ಏನು ಅಂತಂದರೆ, ಏನೇನು ನೆಗೆಟಿವ್ ಪಾಯಿಂಟ್ಸ್ ಬಂತೋ ಅದನ್ನೆಲ್ಲನೂ ತಗೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಅದು ನಿಮ್ಮ ಮೇಲೆ ಹಿಂಗೆಲ್ಲ ಎಸ್ದಾಗ ನೀವು ತಗೊಳ್ಳೇಬೇಕಾಗತ್ತೆ. ಬಟ್ ತೊಗೊಂಡಾಗ ಕೆಲವೊಂದ್ಸತಿ ಹರ್ಟ್ ಆಗೋದು, ಯಾಕೆ ಹೀಗಾಯಿತು, ಏನಾಯಿತು, ನಾನು ಎಲ್ಲಿ ತಪ್ಪು ಮಾಡಿದೆ ಅಥವಾ ಎಲ್ಲಿ ತಪ್ಪು ಹೋದೆ, ಯಾಕೆ ಈ ರೀತಿ ರಿಯಾಕ್ಟ್ ಮಾಡಿರ್ಬೋದು ಅಂತ. ಕೆಲವೊಂದು ಸತಿ ಅದನ್ನು ನನ್ನ ಕಡೆ ತಪ್ಪಿದ್ದನ್ನು ತಿದ್ದುಕೊಂಡು, ಇಲ್ಲ ಇದು ಮುಂದೆ ಹೀಗಾಗಬಾರ್ದು ಅಥವಾ ಈ ಥರ ಆಗದೆ ಇರೋಗಿ ನೋಡ್ಕೋಬೇಕು ಅನ್ನೋ ಒಂದು ಕೋರ್ಸ್ ಕರೆಕ್ಷನ್ ಇರ್ತಾಯಿತ್ತು. ಇನ್ನು ಕೆಲವೊಂದು ಸತಿ ಏನಾಗೋದು, ಓ
ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ, ಆದರೆ ಅವ್ರಿಗೆ ನನ್ನ ಬೆಳವಣಿಗೆ ಆಗಿರ್ಬೋದು, ಏಳಿಗೆ ಆಗಿರ್ಬೋದು, ಕೆಲವ್ರಿಗೆ ಸಹಿಸ್ಕೊಳಕ್ಕಾಗಿರಲ್ಲ. ಇಟ್ಸ್ ಓಕೆ, ಇಟ್ ಈಸ್ ಫೈನ್. ಅದು ಅವರ ಒಂದು ರಿಯಾಕ್ಷನ್. ಆ ರಿಯಲೈಸೇಷನ್ನು ಬಹಳಷ್ಟು ಸತಿ ಆಗಿದೆ. ಸೊ ಆವಾಗ ಇನ್ನೇನು ಮಾಡಬೇಕು, ಹಾಗಂತ ಅಂದ್ಬಿಟ್ಟು ಅವ್ರಿಗೆ ಹಿಂಗಾಯ್ತಾ ನಾನು ರಿಲ್ಯಾಕ್ಸ್ಡ್ ಆಗಿರಬಾರ್ದು. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕು, ಅಥವಾ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಅದ್ರ ಕಡೆ ಗಮನ ಕೊಡಬೇಕು. ನಾನು ಬರೀ ಇಂಥದ್ದೇ ನಾನು ಫೋಕಸ್ ಮಾಡ್ತಾಯಿದ್ದೆ. ನಾನು ಅದೇ ಹೇಳೋದಲ್ಲ, ನಾನೊಂಥರ ನಮ್ಮಮ್ಮ ಹೇಳ್ದಂಗೆ ಕುದುರೆ ಥರ ನನ್ನ ಸುತ್ತಲೂ ಒಂದು ಕೋಟೆ ಇತ್ತು, ನಾನು ಹಾಗೆ ಹೋಗ್ತಾ ಇದ್ದೆ. ಏಕೆಂದರೆ ಅದರಿಂದನೂ ಏನೋ ಗೊತ್ತಿಲ್ಲ, ಇಷ್ಟು ವರ್ಷ ಇಲ್ಲಿ ಸರ್ವೈವ್ ಆಗುವಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಬೇರೆ ಬೇರೆ ಥರ ಪಾತ್ರಗಳು ಮಾಡಿದೆ, ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದೆ. ಆಮೇಲೆ ಇದೇ ಇಂಡಸ್ಟ್ರೀಲಿ ಬೇರೆ ಬೇರೆ ಇದನ್ನು ಎಲ್ಲ ಟ್ರೈ ಮಾಡೋವಂಥ ಅವಕಾಶ ಸಿಕ್ತು. ನನ್ನ ಮಾಡ್ಲಿಂಗೂ ಕಂಟಿನ್ಯೂ ಮಾಡ್ತಾ ಇದ್ದೆ, ಸಿನಿಮಾನೂ ಮಾಡ್ತಾ ಇದ್ದೆ, ಬೇರೆ ಕಲಾವಿದರಿಗೆ ಧ್ವನಿನೂ ನೀಡ್ತಾ ಇದ್ದೆ. ಸೊ ಹೀಗೆ ಇಲ್ಲೇನೆ ಬೇರೆ ಬೇರೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಒಂಥರ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಇದೆಲ್ಲ ನೋಡಿದಾಗ ಇಟ್ ವಾಸ್ ವರ್ತ್ ಇಟ್, ಎವ್ರಿಥಿಂಗ್ ವಾಸ್ ವರ್ತ್ ಇಟ್. ನಾನು ಆಗಲೇ ಹೇಳ್ದಂಗೆ ನಥಿಂಗ್ ಕಮ್ಸ್ ಈಸಿ ಇನ್ ಲೈಫ್, ಹಾರ್ಡ್ ವರ್ಕ್ ಓನ್ಲಿ ಪೇಸ್. ಸೊ ಅದರದ್ದೇನು ಬೇಜಾರಿಲ್ಲ, ಖುಷಿನೇ ಇದೆ. ಕಲಿತೆ, ಜನನ ಜಡ್ಜ್ ಮಾಡೋದು ಅಂತಲ್ಲ, ಅರ್ಥ ಮಾಡ್ಕೊಳ್ಳೋವಂಥ ಅವಕಾಶಗಳು ಸಿಕ್ತು. ಅಥವಾ ಒಂದೊಂದ್ಸತಿ ಯಾಕೆ ಹೀಗೆ ಆಡ್ತಾರೆ ಅಥವಾ ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾರೆ, ಇದೆಲ್ಲ ಒಂದೊಂಥರ ಅಬ್ಸರ್ವೇಷನ್ಗೆ ನನಗೆ ಹೆಲ್ಪ್ ಆಯಿತು. ಸೊ ಬೇಕಾದಷ್ಟು ಕಲಿತೆ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿದಾಗ ನಾನು ಖುಷಿಯಾಗಿದ್ದೀನಿ. ನಾನು ಏನು ಅಂದ್ಕೊಂಡು ಇದಕ್ಕೆ ಬರಲಿಲ್ಲ ಈ ಒಂದು ಫೀಲ್ಡ್ಗೆ. ಬಟ್ ಬಂದ ಮೇಲೆ ಆ ಥರ ನೆಗೆಟಿವ್ ಆಗೂ ಏನೂ ಆಗಲಿಲ್ಲ. ಐ ಆಮ್ ಹ್ಯಾಪಿ. ನನಗೇನು ಸಿಕ್ತೋ ಅದನ್ನು ನಂದು ತಕ್ಕೊಂಡು ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇಟ್ ಹಸ್ ಪೇಡ್ ಆಫ್ ವೆಲ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಜನದ ಒಂದು ಪ್ರೀತಿ ವಿಶ್ವಾಸ ಸಿಕ್ಕಿದೆಯಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದೇನಿಲ್ಲ. ಯಾಕಂದರೆ ಇದೊಂದೇ ಫೀಲ್ಡಲ್ಲಿ ಆಡಿಯನ್ಸ್ ನಮ್ಮನ್ನು ಅವ್ರ ಮನೆಯವರು ಒಂದು ಅವ್ರ ಮನೇಲಿ ಯಾರೋ ಆ ಥರ ಟ್ರೀಟ್ ಮಾಡ್ತಾರೆ. ಇವಾಗ ಬೇರೆ ಎಲ್ಲೂ ಬೇರೆ ನೀವು ಯಾವುದೇ ಪ್ರೊಫೆಷನ್ಗೆ ಹೋಗಲಿ, ಐ ಥಿಂಕ್ ಪ್ರಾಬಬ್ಲಿ ಡಾಕ್ಟರ್ಸ್ ಬಿಟ್ರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವರು ತೋರಿಸುವಂಥ ಒಂದು ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಇನ್ಯಾವುದೇ ಒಂದು ಫೀಲ್ಡಲ್ಲಿ ಸಿಗಲ್ಲ. ಸೊ ಎಷ್ಟು ಜನಕ್ಕೆ ಸಿಗತ್ತೆ? ಇಷ್ಟು ನಾವೇನು ಅವ್ರ ಮನೆಯವರಲ್ಲ, ನಾವು ಆ್ಯಕ್ಚುಲಿ ಒಂದು ಕೆಲಸನೇ ಮಾಡ್ತಾ ಇರೋದು ಅಲ್ವಾ. ನಾವು ಆ್ಯಕ್ಟ್ ಮಾಡ್ತೀವಿ, ರೆಮ್ಯುನರೇಷನ್ ಬರುತ್ತೆ, ಸಿನಿಮಾ ಹಿಟ್ ಆಗುತ್ತೆ ಅಥವಾ ಚೆನ್ನಾಗಿ ಹೋಗಲ್ಲ, ದಟ್ಸ್ ಡಿಫ್ರೆಂಟ್. ಬಟ್ ಏನೇ ಆದ್ರೂ ಅವರು ನಮ್ಮ ಮೇಲೆ ಇಡುವಂಥ ಪ್ರೀತಿ ಯಾವಾಗಲೂ ಒಂದೇ ಥರ ಇರುತ್ತೆ. ಹೌದು. ಸೊ ಎಷ್ಟು ಜನಕ್ಕೆ ಈ ಥರ ಒಂದು ಅವಕಾಶ ಸಿಗತ್ತಲ್ವಾ. ಎಕ್ಸಾಕ್ಟ್ಲಿ ಮ್ಯಾಮ್, ಖುಷಿ ಇದೆ. ಖಂಡಿತ ಮ್ಯಾಮ್. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಮ್ಯಾಮ್, ಮತ್ತು ಕೊನೆಯ ಪ್ರಶ್ನೆಗೆ ಕೇಳೋದಾದ್ರೆ, ಈಗಿನ ಈ ಒಂದು ವಿದ್ಯಮಾನದಲ್ಲಿ ನೀವೊಂದಷ್ಟು ಸಾಧನೆಗಳನ್ನು ಚಲನಚಿತ್ರ ರಂಗದಲ್ಲಿ ಮಾಡಿದ್ದೀರಾ. ಆದರೆ ನಿಮ್ಮ ಅಭಿಮಾನಿಗಳು ಬೇರೆ ಬೇರೆ ರಂಗದಲ್ಲಿ ದುಡಿತಕ್ಕಂಥ ಹಲವು ಮಹಿಳೆಯರಿದ್ದಾರೆ. ಅಂಥ ಮಹಿಳೆಯರಿಗೆ ಸುಧಾ ಮ್ಯಾಮ್ ಕಡೆಯಿಂದ ಕಿವಿ ಮಾತೇನು? ಮೊದಲನೇದಾಗಿ ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಅಂದರೆ ಅದು ಫಿಸಿಕಲ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು. ಫಸ್ಟು ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಅದೇ ಹಿಂದೆ ಇದ್ದಂಗೆ ನೀವು ಬೇರೆಯವ್ರಿಗೆಲ್ರಿಗೂ ಮಾಡಿ ಆಮೇಲೆ ನೀವು ಅಲ್ಲ, ಅದರಲ್ಲಿ ಏನೂ ತಪ್ಪಿಲ್ಲ. ತುಂಬ ಮಹಿಳೆಯರು ಒಂಥರ ಗಿಲ್ಟ್ ಫೀಲ್ ಮಾಡ್ತಾರೆ. ಅಯ್ಯೋ ನಾನು ಇದು ಖರ್ಚು ಮಾಡ್ಕೊಂಬಿಟ್ರೆ ಅದು ಮನೆಗೆ ಇನ್ಯಾವುದಕ್ಕೋ ಖರ್ಚಿಗೆ ಇಡ್ಬೋದಾಗಿತ್ತು, ಅಥವಾ ನಾನು ಇವತ್ತೇನೋ ಆಸೆ ಆಯಿತು ನಾನು ತಿಂದುಬಿಟ್ರೆ ಇದು ನನ್ನ ಗಂಡ ಮಕ್ಕಳು ತಿನ್ನಲಿಲ್ಲ ಅಥವಾ ನಮ್ಮ ಅಪ್ಪ ಅಮ್ಮ ಇಲ್ಲ. ಅದರಲ್ಲಿ ಖಂಡಿತ ತಪ್ಪೇನಿಲ್ಲ. ಅಂದರೆ ಅದಕ್ಕೂ ಎಲ್ಲದಕ್ಕೂ ಲಿಮಿಟ್ ಇರಬೇಕು. ಹಂಗಂತ ಅಂದ್ಬಿಟ್ಟು ಸೆಲ್ಫಿಶ್ ಆಗೋದಲ್ಲ. ಫಸ್ಟು ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಆಮೇಲೆ ನಿಮ್ಗೇನು ಮಾಡಬೇಕು ಅನ್ನೋದಿದೆಯೋ, ಕೆಲವು ಸತಿ ಕೆಲವರು ಮನೆಯಲ್ಲಿ ಅದಕ್ಕೆ ಒಪ್ಪಿಗೆ ಕೊಡದೇ ಇರ್ಬೋದು. ಆದರೆ ಅದು ತಪ್ಪೋ ಸರಿನೋ ನೋಡಿ. ಹಂಗಂತ ಅಂದ್ಬಿಟ್ಟು ನಿಮ್ಗೆ ಇವತ್ತು ಏನೋ ಇಷ್ಟ ಆಗುತ್ತೆ, ನಾನೇನೋ ಬಿಲ್ಡಿಂಗ್ ಮೇಲಿಂದ ಎಗಿರ್ತೀನಿ, ಆ ಥರ ಅಲ್ಲ. ಒಳ್ಳೆ ವಿಷಯಗಳು ನಿಮ್ಗೇನಾದರೂ ಮಾಡಬೇಕು ಅಂತ ಇಷ್ಟ ಇದ್ದರೆ ಅದನ್ನು ಮನೇಲಿ ಚರ್ಚೆ ಮಾಡಿ, ಮಾತಾಡಿ, ಯಾಕೆ ಮಾಡಬಾರ್ದು, ವೇ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಮಾಡಿ, ನಿಮ್ಗೆ ಇಷ್ಟವಾಗಿದ್ದನ್ನು ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಅರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ್ಯಂಡ್ ಡೆಫಿನೆಟ್ಲಿ ಕಂಪ್ಲೀಟಿಂಗ್ ಯುವರ್ academic education. That's must and should.
ಖಂಡಿತ ಮ್ಯಾಮ್. ಇಷ್ಟು ಹೊತ್ತು ಬಹಳ ಒಂದು ಸ್ಫುಟವಾಗಿ ಮಾತನಾಡಿದ್ದೀರಾ, ನಿಮ್ಮ ಒಂದು ಎಂಟೈರ್ ಜರ್ನಿಯ ಬಗ್ಗೆ ಮಾತಾಡಿದ್ರಿ. ಅದೇ ರೀತಿಯಾಗಿ ಮಹಿಳೆಯರು ಹೇಗಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಹಿಂದೆ ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿಯಲ್ಲೇ ನಾವು ಬದುಕಿಕೊಂಡು ಬರ್ತಾ ಇದ್ದೇವೆ. ಅದರಿಂದ ಭಿನ್ನವಾಗಿ ನಮ್ಮದೇ ಆದ ರೀತಿಯಲ್ಲಿ ಹೇಗೆ ಬದುಕಬಹುದು ಅಂತ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದೀರಾ ಮ್ಯಾಮ್. ಒನ್ಸ್ ಅಗೇನ್ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಷ್ಟು ಹೊತ್ತು ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಶ್ರೀಮತಿ ಸುಧಾರಾಣಿ ಮ್ಯಾಮ್ ನಮ್ಮ ಜೊತೆಗಿದ್ರು, ಹಾಗೇನೆ ಹಲವು ವಿಷಯಗಳನ್ನ ತಿಳಿಸಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ. ಮನೆ ತುಂಬಾ ತುಂಬಿರುವ ತೆಂಗಿನ ಕರಟದ ವಿಭಿನ್ನ ಕಲಾಕೃತಿಗಳು, ಆಕಾಶ ಬುಟ್ಟಿ, ದೀಪಸ್ತಂಭ, ಹುಲಿಮುಖ, ಇರುವೆ, ಬೈಕ್ ಹೀಗೆ ಸಾಲು ಸಾಲು ಕಲಾಕೃತಿಗಳಿಂದಲೇ ತುಂಬಿರುವ ಈ ಮನೆಯ ಮಾಲಕಿ ಶ್ರೀಮತಿ ಜಯಲಕ್ಷ್ಮಿ ಸಚೀಂದ್ರ. ಕರಕುಶಲ ವಸ್ತು ತಯಾರಿಯಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿದ್ದ ಈ ದಂಪತಿಗಳಿಗೆ ಕೊರೋನಾ ಅವಧಿಯ ಬಿಡುವಿನ ಸಮಯ ಕರಟಗಳ ಕಲಾಕೃತಿ ರಚನೆಗೆ ಪ್ರೇರೇಪಿಸಿತು. ಆರಂಭದಲ್ಲಿ ಯೂಟ್ಯೂಬ್ ಚಾನೆಲ್ ಮೂಲಕ ಕರಟದ ಕಾಫಿ ಕಪ್ ಒಂದನ್ನ ಮಾಡಿದ ಈ ದಂಪತಿಗಳು ಕರಟದಿಂದ ಕಲಾಕೃತಿಗಳನ್ನ ರಚಿಸುವ ಕಲೆಯನ್ನು ಕಳೆದ 4 ವರ್ಷಗಳಲ್ಲಿ ಸಿದ್ಧಹಸ್ತ ಮಾಡಿಕೊಂಡಿದ್ದಾರೆ. ಪತಿ ಸಚೀಂದ್ರ ಅವರು ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡುತ್ತಿದ್ದು, ಕರಟದ ಮೂಲಕ ತಯಾರಿಸಿದ ಹುಲಿಮುಖಕ್ಕೆ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ನಾನು ಇದನ್ನು ಈ ಥರ ಒಂದು ಮೊಬೈಲಲ್ಲಿ ಬಂತು, ಒಂದು ಟೀ ಕಪ್ ಕೇರಳದವರು ಮಾಡಿದ್ದು. ಅದನ್ನು ನೋಡಿ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಈ ಥರ ಒಂದು ಟೀ ಕಪ್ ಇದೆ, ನಾವು ಕೂಡ ಮಾಡುವ ಅಂತ. ಸೊ ನಾವು ಮಾಡಿದೆವು ಅದನ್ನು. ಅದು ಒಳ್ಳೆ ಡಿಸೈನ್ ಆಗಿ ಬಂತು. ನಂತರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿಕೊಂಡು ಅದನ್ನು ನಾವಿಬ್ಬರು ನಾನು ಹಸ್ಬೆಂಡಿಗೆ ಹೇಳಿದೆ, ಈ ಥರ ಇದೆ. ಅವ್ರಿಗೆ ಸ್ವಲ್ಪ ಡಿಸೈನ್ ಇದ್ದು ಕೆಲಸ ಗೊತ್ತಿದೆ, ಬಟ್ ಆ ಡಿಸೈನ್ ಗೊತ್ತಿರೋದರಿಂದ ಒಂದೊಂದಾಗಿ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡು ಮಾಡಿರುವಂಥದ್ದು. ಇದು ಇತ್ತೀಚೆಗೆ ದಸರಾ ಟೈಮಲ್ಲಿ ಮಾಡಿರುವಂಥದ್ದು. 17 ದಿನ ನಾವು ಇದಕ್ಕೆ ಪರಿಶ್ರಮ ಪಟ್ಟಿದ್ದೇವೆ, ರಾತ್ರಿ ಹಗಲು. ಅದಕ್ಕೆ ಒಂದು 450 ತೆಂಗಿನ ಗೆರಟೆಯನ್ನು ಉಪಯೋಗಿಸಿದ್ದೇವೆ. ಸಣ್ಣ ಸಣ್ಣ ಪೀಸುಗಳನ್ನು ಜೋಡಿಸಿ ಮಾಡಿರುವಂಥದ್ದು. ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 16 ವರ್ಷದಿಂದ ಇದ್ದೇನೆ. ಅದರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಮೇಲ್ವಿಚಾರಕರಾಗಲಿ ಎಲ್ಲರೂ ಬಂದು ಇದಕ್ಕೆ ಸಪೋರ್ಟ್ ಆಗಿದ್ದಾರೆ. ನಾನು ಗೆರಟೆಯಲ್ಲಿ ಮಾಡುವುದು ಅಂತ ಬಂದಿದ್ದೇ ಜ್ಞಾನ ವಿಕಾಸಕ್ಕೆ ಬಂದ ನಂತರ. ಅಂದರೆ ಕೆಲವರು ಕೇಳಿದ್ದು ವಾಟ್ಸಪ್ಪಲ್ಲಿ ಬಂದಿದ್ದೆಲ್ಲ, ನಿಮಗೆ ಏನು ಹೇಳ್ಬಾರ್ದ ಜ್ಞಾನ ವಿಕಾಸದಲ್ಲಿ ಅದನ್ನೆಲ್ಲ ಹೇಳಿ ಅಂತ. ಜ್ಞಾನ ವಿಕಾಸದಲ್ಲಿ ಅತಿ ಹೆಚ್ಚಿನ ಪ್ರತಿ ತಿಂಗಳು ನಾನು ಸೇರ್ತಾ ಇದ್ದೇನೆ. ಎಲ್ಲಿಯಾದರೂ ಕರೆದರೂ ಕೂಡ ಹೋಗ್ತೇನೆ, ಅವರಿಗೆ ಮಾಹಿತಿ ಕೊಡಲಿಕ್ಕೆಲ್ಲ ಹೋಗ್ತೇನೆ. ಜ್ಞಾನ ವಿಕಾಸದಿಂದ ತುಂಬ ಉಪಯೋಗ ಆಗಿದೆ ನಮಗೆ ಎಲ್ಲ ವಿಷಯದಲ್ಲೂ. ಸ್ವಉದ್ಯೋಗದಲ್ಲಿ ಕೂಡ ನನಗೆ ಇನ್ನೂ ಕೂಡ ಬೇರೆ ಯಾವುದಾದ್ರೂ ಉದ್ಯೋಗಕ್ಕೆ ಯಾರಾದರೂ ಹೇಳಿಕೊಟ್ರೆ ಖಂಡಿತ ನಾನು ಅದರಲ್ಲಿ ಭಾಗವಹಿಸ್ತೇನೆ. ಶ್ರೀಮತಿ ಜಯಲಕ್ಷ್ಮಿ ಅವರು ಕಳೆದ ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದು, ಯೋಜನೆಯ ಫಲಾನುಭವಿಯಾಗಿದ್ದಾರೆ. ಕರಟದಿಂದ ಇವರುಗಳು ತಯಾರಿಸುತ್ತಿರುವ ಈ ಕಲಾಕೃತಿಗಳಿಗೆ ದೇಶದಾದ್ಯಂತ ಹಾಗೂ ಹೊರದೇಶದಲ್ಲಿಯೂ ಉತ್ತಮ ಬೇಡಿಕೆ ಇತ್ತು. ಈ ಉದ್ಯಮದ ಪೂರೈಕೆಗೆಂದೇ ತಾವೇ ಅಭಿವೃದ್ಧಿಪಡಿಸಿದ ಮತ್ತು ಕೆಲವು ಇತರ ಉಪಕರಣಗಳನ್ನ ಇವರು ಬಳಸಿಕೊಳ್ಳುತ್ತಿದ್ದಾರೆ. ಆರಂಭದಲ್ಲಿ ಆಸಕ್ತಿಯಿಂದ ಆರಂಭಿಸಿದ ಕಲೆ ಈಗ ಉದ್ಯೋಗವಾಗಿ ಇವರ ಕೈ ಹಿಡಿದಿದ್ದು, ಬೃಹತ್ ಗಾತ್ರದ ಕಲಾಕೃತಿಗಳು ಸಾವಿರಾರು ರೂಪಾಯಿ ಬೆಲೆ ಬಾಳುವುದಲ್ಲದೆ ಸೂಕ್ಷ್ಮ ಕರಕುಶಲ ಕೆಲಸ ಎದುರು ನೋಡುತ್ತವೆ. ಇವರು ತಯಾರಿಸಿರುವ ಎಲ್ಲ ಕಲಾಕೃತಿಗಳು ಪರಿಸರ ಸ್ನೇಹಿಯಾಗಿದ್ದು, ತೆಂಗಿನ ಕರಟ ಹಾಗೂ ಕರಟದ ಹುಡಿ ಮತ್ತು ಅಂಟಿನ ಹುಡಿಯ ಮೂಲಕ ತಯಾರಾಗುತ್ತವೆ. ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿರುವ ಜಯಲಕ್ಷ್ಮಿಯವರ ಈ ಅಪರೂಪದ ಪ್ರತಿಭೆಗೆ ಇವರ ಸಂಘದ ಇತರ ಸದಸ್ಯರ ಬೆಂಬಲವೂ ಅಪಾರವಾಗಿದ್ದು, ಮುಂದಿನ ದಿನಗಳಲ್ಲಿ ಹಲವು ಬೃಹತ್ ಗಾತ್ರದ ಅಮೂಲ್ಯ ಕಲಾಕೃತಿ ರಚಿಸಿ ಹೆಸರು ಮಾಡುವ ಕನಸು ಈ ಹೆಣ್ಣು ಮಗಳದ್ದು.